Recording in progress. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭುದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ತತ್ವಬೋಧ ಅನ್ನುವ ಗ್ರಂಥದ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಈಗ ಅದನ್ನ ಮುಂದುವರಿಸೋಣ. ಅದಕ್ಕೂ ಮೊದಲು ನಾವು ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯರಿಗೆ ನಾವು ಒಂದು ವಂದನೆಯನ್ನ ಅರ್ಪಿಸೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾವು ಗುರೂಜಿಗಳ 12 ವಿಡಿಯೋಗಳ ಮೇಲೆ ನಾವು ಚಿಂತನೆಯನ್ನ ಮಾಡಿದ್ವಿ. ಅಂದ್ರೆ ಎಲ್ಲಿಯವರೆಗೂ ನಾವು ಸಾಧನ ಚತುಷ್ಟಯಗಳನ್ನ ನಾವು ತಿಳ್ಕೊಂಡ್ವಿ. ಆತ್ಮಜ್ಞಾನವನ್ನ ಪಡೆಯಬೇಕಾದ್ರೆ ಒಬ್ಬನಿಗೆ ಏನು ಅರ್ಹತೆಗಳು ಬೇಕು ಅನ್ನೋದನ್ನ ನಾವು ವಿಚಾರ ಮಾಡಿದ್ವಿ. ಆತ್ಮಜ್ಞಾನವನ್ನು ಪಡಿಬೇಕಾದ್ರೆ ಒಂದು ಮನಸ್ಸಿನ ಹದ ಬೇಕಾಗತ್ತೆ. ಅದಕ್ಕೆ ಏನೇನು ಬೇಕು? ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ, ಇವುಗಳ ಮೇಲೆ ನಾವು ವಿಚಾರಣೆಯನ್ನ ಮಾಡಿದ್ವಿ. ಈಗ ಮುಂದೆ ತತ್ವ ವಿವೇಕ ಅದನ್ನ ಮುಂದುವರಿಸ್ತಾರೆ. ಹೇಗೆ ತತ್ವ ಅಂತಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಯಾವುದು ಸತ್ಯವೋ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋದು ತತ್ವ. ಇಲ್ಲಿ ಅನೇಕ ಇದು ವಿವೇಕ ಅಂದ್ರೆ ವಿಂಗಡಣೆಯನ್ನ ಮಾಡೋದು. ಆತ್ಮ ಅನಾತ್ಮ ಹೇಗೆ ವಿಂಗಡಣೆ ಮಾಡೋದು, ಅದು ಯಾತಕ್ಕೆ ಬೇಕು ಹಾಗೆ ವಿಂಗಡಣೆಯನ್ನ ಮಾಡ್ಬೇಕಾಗಿರೋದು ಅಂತಂದ್ರೆ ನಾವು ಸತ್ಯವನ್ನ ತಿಳಿದುಕೊಳ್ಬೇಕು. ಅದಕ್ಕೋಸ್ಕರ ವಿಂಗಡಣೆಯನ್ನ ಮಾಡೋದು ಸಹ ನಾವು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಏನೇನ್ ಬೇಕು ಅರ್ಹತೆಗಳು ಅನ್ನೋದನ್ನ ಇದುವರೆಗೆ ನಾವು ಚಿಂತನೆಯನ್ನ ಮಾಡಿದೀವಿ. ಇದರಲ್ಲಿ ನಾವು ಕೊನೆಯದಾಗಿ ಮುಮುಕ್ಷತ್ವ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಆ ಮುಮುಕ್ಷತ್ವ ಅನ್ನೋದು ನಾನು ಮೋಕ್ಷವನ್ನು ಪಡಿಲೇಬೇಕು ಅನ್ನುವ ಮಹತ್ವಾಕಾಂಕ್ಷೆ. ಆ ಮಹತ್ವಾಕಾಂಕ್ಷೆ ಅನ್ನೋದು, ಮುಮುಕ್ಷತ್ವ ಅನ್ನೋದು ಒಂದಿದ್ರೆ ಈ ಮಿಕ್ಕ ಎಲ್ಲ ಒಂದು ಅರ್ಹತೆಗಳಿದೆಯಲ್ಲ ಅದ್ರಲ್ಲಿ 1-2 ಇಲ್ದಿದ್ರೂ ಪರವಾಗಿಲ್ಲ. ಈ ಮುಮುಕ್ಷತ್ವ ಅನ್ನೋದು ಹೆಚ್ಚಾಗಿದ್ದಾಗ ಅವುಗಳನ್ನ ಪಡೆದುಕೊಳ್ತಾನೆ ಅವನು. ಯಾಕೆಂದ್ರೆ ಆಕಾಂಕ್ಷೆ ಯಾವಾಗ ಜಾಸ್ತಿ ಇರುತ್ತೋ ಆವಾಗ ಯಾವುದು ಇಲ್ವೋ ಅದನ್ನ ಗಳಿಸ್ಕೊಳ್ತಾನೆ. ಇವಾಗ ನಾನು PhD ಮಾಡಬೇಕು ಅನ್ನೋದು ನನ್ನ ಮಹತ್ವಾಕಾಂಕ್ಷೆ ಆಗಿದ್ದಾಗ, ನಾನಿನ್ನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀನಿ ಅಂತಂದ್ರೆ ಡಿಗ್ರಿ ಮಾಡ್ತೀನಿ ನಾನು, ಮತ್ತೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತೀನಿ, ಆಮೇಲೆ PhD ಮಾಡ್ತೀನಿ. ಅವುಗಳನ್ನು ನಾನು ಗಳಿಸ್ಕೊಳ್ತೀನಿ, ಅದಕ್ಕೆ ಬೇಕಾಗಿರುವಂತ ಅರ್ಹತೆ ಅನ್ನೋದು. ಹಾಗಾಗಿ ಮುಮುಕ್ಷತ್ವ ಅನ್ನೋದೇ ತುಂಬಾ ಬೇಕಾಗಿರುವಂತಹದ್ದು. ಆತ್ಮಜ್ಞಾನವನ್ನ ಪಡಿಬೇಕಾದ್ರೆ ಮತ್ತೆ ಮೋಕ್ಷವನ್ನ ನಾವು ಕಂಡುಕೊಳ್ಬೇಕಾದ್ರೆ, ಅರಿತುಕೊಳ್ಬೇಕಾದ್ರೆ, ಮೋಕ್ಷ ಅಂದ್ರೆ ಏನು ಅಂತಂದ್ಬಿಟ್ಟು ನಾವು ಈಗ ಅನ್ಕೊಂಡಿರೋದು ಈಗಿನ ಹಂತದಲ್ಲಿ ಮೋಕ್ಷ ಅನ್ನೋದು ಏನೋ ಇದೆ, ಅದನ್ನ ಗಳಿಸ್ಕೊಳ್ಬೇಕು ಅನ್ನೋದು. ಆದ್ರೆ ಅದನ್ನ ಗಳಿಸುವಂತಹದ ಅಥವಾ ಅದು ನಾವು ಆಗ್ಲೇ ನಾವು ಮೋಕ್ಷ ಮುಕ್ತರೆ ಅನ್ನೋದನ್ನ ವಿಚಾರ ಮಾಡ್ತಾ ಮುಂದೆ ತಿಳ್ಕೊಳ್ತಾ ಹೋಗೋಣ. ಈಗ 13ನೇ ವಿಡಿಯೋದಲ್ಲಿ ಒಂದಷ್ಟು ಪ್ರಶ್ನೆಗಳ ಮುಖಾಂತರ ನಾವು ಚಿಂತನೆಯನ್ನ ಮಾಡ್ತಾ ಹೋಗೋಣ. ಸಂಧ್ಯಾಜಿ, ತತ್ವ ವಿವೇಕ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಡೋಣ. ತಾವು ಹೇಳ್ತೀರಾ? ನಮಸ್ತೆ ಅಮ್ಮ. ತತ್ವ ವಿವೇಕ ಅಂದ್ರೆ ವೇದಾಂತದಲ್ಲಿ ಹೇಳಿರ್ತಕ್ಕಂಥ ವಿಷಯಗಳನ್ನ ನಾವು ಅರ್ಥಕೊಂಡು ವಿಮರ್ಶೆ ಮಾಡುವ ಶಕ್ತಿಯನ್ನು ಹೊಂದಿ ಯಾವುದು ಸತ್ಯ ಯಾವುದು ಮಿಥ್ಯ ಎನ್ನುವುದನ್ನ ನಾವು ಅರಿತುಕೊಳ್ಳೋದನ್ನೇ ತತ್ವ ವಿವೇಕ ಅಂತ ಹೇಳ್ತೀವಿ.
ಸರಿ ತಪ್ಪುಗಳು ಯಾವುದು, ಸತ್ಯ ಮಿಥ್ಯಗಳು ಯಾವುದು, ಯಾವುದು ಸತ್ಯ ಯಾವುದು ಮಿಥ್ಯ, ಯಾವುದು ಅಸತ್ಯ, ಇವುಗಳನ್ನೆಲ್ಲವನ್ನೂ ತಿಳಿದುಕೊಳ್ಳೋದನ್ನ ನಾವು ಈ ವೇದಾಂತದ ಮೂಲಕ ವಿಮರ್ಶೆ ಮಾಡಿ ತಿಳ್ಕೊಳ್ತಾ ಹೋಗ್ತೀವಿ. ಇದನ್ನ ತತ್ವ ವಿವೇಕ ಅಂತ ಹೇಳ್ತೀವಿ. ಧನ್ಯವಾದಗಳು, ಚೆನ್ನಾಗಿ ಹೇಳಿದಿರ. ಇವರು ಶಶಿಧರ್ ಅವರು ಇದ್ದೀರಾ ಅಲ್ವಾ? ನಿಮ್ಮನ್ನ ಮುಂದಿನ ಪ್ರಶ್ನೆ ಕೇಳಬಹುದಾ? ಕೇಳಿ ಮೇಡಮ್. ಸತ್ಯ ಅಂದ್ರೆ ಏನು? ಮೇಡಮ್, ಯಾವುದು ಶಾಶ್ವತವಾಗಿರುತ್ತೆ ಎಲ್ಲಾ ಕಾಲದಲ್ಲೂ, ಅಂದ್ರೆ ಎಚ್ಚರ ಸ್ಥಿತಿ ಇರ್ಬೋದು, ಅಥವಾ ಕನಸಿರ್ಬೋದು, ಅಥವಾ ಗಾಢ ನಿದ್ರೆ ಇರ್ಬೋದು, ಎಲ್ಲಾ ಸಮಯದಲ್ಲೂ ಇರುವಂತ ವಸ್ತುಗೆ ಶಾಶ್ವತವಾದದ್ದು ಅಂತೀವಿ, ಸತ್ಯ ಅಂತ ಹೇಳ್ತೀವಿ. ಅದು ಶಾಶ್ವತವಾಗಿರುತ್ತೆ. ಯಾವ ಸ್ವಲ್ಪ ಉದಾಹರಣೆಗಳನ್ನ ಕೊಡ್ತೀರಾ ಏನಾದ್ರು? ಉದಾಹರಣೆಗೆ ಶಾಶ್ವತವಾಗಿ ಈಗ ಈ ಎಕ್ಸಿಸ್ಟೆನ್ಸ್ ಅನ್ನೋದು ಯಾವಲ್ಲೂ ಇರುತ್ತೆ, ಮತ್ತೆ ಆತ್ಮ ಇರುತ್ತೆ. ಆದ್ರೆ ಎಚ್ಚರವಾಗಿದ್ದಾಗ ನಮ್ಗೆ ಮನಸ್ಸು ಎಲ್ಲಾನು ಕಾಣ್ತಿರುತ್ತೆ, ಆಕ್ಟಿವ್ ಆಗಿರುತ್ತೆ, ಎಲ್ಲ ತಿಳಿತಾ ಇರುತ್ತೆ. ಆದ್ರೆ ಗಾಢ ನಿದ್ರೆಯಲ್ಲಿ ಮನಸ್ಸು ಇರಲ್ಲ, ಇವಾಗ ಇರುತ್ತೆ. ಅದೇ ಕನಸಿನಲ್ಲಿ ಮನಸ್ಸು ಇರುತ್ತೆ, ಆದ್ರೆ ಲೈವ್ ಆಗಿರುತ್ತೆ. ಆ ಸಮಯದಲ್ಲಿ ಬುದ್ಧಿ ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ, ಅದು ತನ್ನಷ್ಟಕ್ಕೆ ತಾನೇ ನಡ್ಕೊಂಡು. ಇವಾಗ ಸತ್ಯ ಅನ್ನೋದಕ್ಕೂ ಅದನ್ನ ಹೆಂಗ್ ಕನೆಕ್ಟ್ ಮಾಡ್ತೀರಾ? ಇವಾಗ ನಾ ಕೇಳಿದ ಪ್ರಶ್ನೆ ಏನು ಅಂದ್ರೆ ಸತ್ಯ ಅಂದ್ರೆ ಏನು ಅಂತ. ಸತ್ಯ ಅಂತ ಮೇಡಮ್ ಶಾಶ್ವತವಾಗಿರೋದು, ಯಾವಾಗಲೂ ಇರೋದು, ಯಾವಾಗಲೂ ಇರೋಂಥದ್ದನ್ನ ಸತ್ಯ ಅಂತ ಕರಿತೀವಿ. ಸತ್ಯ ಅಂತ ಕರಿತೀರಾ? ಇವಾಗ ನೀವು ಹೇಳಿದ್ರಿ ನಿದ್ದೆಯಲ್ಲಿ ನಮ್ಗೆ ಬಾಡಿ ಇರಲ್ಲ, ಆಮೇಲೆ ಮೈಂಡ್ ಇರಲ್ಲ, ಬುದ್ಧಿ ಸ್ವಲ್ಪ ಸ್ಥಗಿತ ಆಗಿರುತ್ತೆ, ಇದೆಲ್ಲ ಹೇಳಿದ್ರಿ. ಅಂದ್ರೆ ಅದಕ್ಕೂ ಸತ್ಯಕ್ಕೂ ಅದನ್ನೇನು ಅಂತ ಕರಿತೀರಾ ನೀವು? ಇದು ಮಿಥ್ಯ ಮೇಡಮ್, ಮಿಥ್ಯ ಅನ್ಬೋದು. ಅಂದ್ರೆ ಯಾವಾಗ್ಲೂ ಸದಾ ಕಾಲವು ಸತ್ಯ ಅಂತಂದ್ರೆ ಕಾಲದ ಮಿತಿ ಇಲ್ಲ, ಕಾಲದ ಮಿತಿ ಇಲ್ಲ, ಮತ್ತೆ ಸ್ಥಳದಿಂದ ಸ್ಥಳಕ್ಕೂ ಸಹ ಬದಲಾವಣೆ ಹೊಂದಲ್ಲ. ಹೌದು, ಅದೊಂದು ಹೇಳ್ಬೇಕಿತ್ತು. ಹೌದು, ಸ್ಥಳದಿಂದನೂ ಬದಲಾವಣೆ ಆಗಲ್ಲ, ಅಥವಾ ನಮ್ಮ ಸ್ಥಿತಿಗಳು, ಎಚ್ಚರ ಸ್ಥಿತಿ ಅಥವಾ ನಿದ್ದೆ ಸ್ಥಿತಿ, ಯಾವ ಸ್ಥಿತಿಗಳಲ್ಲೂ ವ್ಯತ್ಯಾಸ ಆಗಲ್ಲ. ಕಾಲ ಸದಾ ಕಾಲವು ಇರುವಂತಹದ್ದು ಯಾವುದು ಇರುತ್ತೋ ಅಂತಹದ್ದು ಸತ್ಯ. ಇನ್ನು ಮಿಕ್ಕಿದ್ದು ಯಾವುದು ಇರಲ್ವ, ಹೀಗಿರಲ್ವ ಅಂತದೆಲ್ಲ ಏನಂತೀವಿ ಅದನ್ನ? ಅಸತ್ಯ ಅಂತೀವಿ ಮೇಡಮ್. ಅಸತ್ಯ ಅಂದ್ರೆ ಏನು ಹಾಗಾದ್ರೆ ನಿಮ್ಮ ಪ್ರಕಾರ? ಶಾಶ್ವತವಾಗಿಲ್ದಲೇ ಇರೋದು. ಈಗ ದೇಹ ಇದೆ, ಈಗ ಶಾಶ್ವತ. ಹಾಗಾದ್ರೆ ದೇಹ ಹೇಳಿ, ಮುಂದುವರ್ಸಿ ಹೇಳಿ. ಶಾಶ್ವತವಾಗಿರಲ್ಲ, ದೇಹ ಇದೆ. ಒಂದೊಂದು ದಿನ ಅದು ನಾಶವಾಗುತ್ತೆ, ಹೋಗುತ್ತೆ. ಹೌದು. ಹಾಗಾದ್ರೆ ಅದು ಅಸತ್ಯ ಅಂತ ಹೇಳ್ತೀರಾ? ಹೌದು ಮೇಡಮ್. ಈಗ ಆಮೇಲೆ ಕನಸಲ್ಲಿ ನಾವು ಏನೇನೋ ಕಾಣ್ತೀವಿ, ಎಚ್ಚರವಾದಾಗ ಅದು ಅಲ್ಲ ಅಂತ, ಸತ್ಯ ಅಲ್ಲ ಅಂತ ಗೊತ್ತಾಗುತ್ತೆ, ಅದು ಅಸತ್ಯ ಅಂತ ಗೊತ್ತಾಗುತ್ತೆ. ಇವಾಗ ನಿಮ್ಮ ದೇಹ ಹೀಗೆ ಎಲ್ಲರದು ಅಷ್ಟೇನೆ, ನಾವು ಹುಡ್ತೀವಿ, ಒಂದಿನ ಹೋಗ್ತೀವಿ, ನಿಮ್ ಪ್ರಕಾರ ಅದು ಅಸತ್ಯ ಅಂತಾಯ್ತು. ಹಾಗಾದ್ರೆ ನಿಮ್ಗೆ 2 ಕೊಂಬಿದೆ ಅಂತ ನಾ ಹೇಳ್ತೀನಿ, ಅವಾಗ ಅದನ್ನ ಏನಂತ ಹೇಳ್ತೀರಾ? ಹೌದು, ಅದು ಅಸತ್ಯನೇ ಮೇಡಮ್, ಸುಳ್ಳು, ಅಸತ್ಯ. ಅದು ಅಸತ್ಯ, ಇದು ಅಸತ್ಯ ಅಂತ ಹೇಳ್ತೀರಾ? ಇಲ್ಲ, ಇದು ಮಿಥ್ಯ ಅಂತ ಹೇಳ್ಬೋದು. ಅದ್ ಹೇಗೆ? ನಾವು ಅಸತ್ಯ ಅಂತಂದ್ರೆ ಯಾವ್ದು ಇಲ್ವೋ ಅದು ಅಸತ್ಯ. ಅಂದ್ರೆ ದೇಹ ಅನ್ನೋದು ಇದೆ, ಕಾಣಿಸುತ್ತೆ ಅಲ್ವಾ? ನಾವು ಪ್ರತಿಯೊಂದು ದೇಹ ಅನ್ನೋದು ಕಾಣಿಸ್ತಾ ಇದೆ, ನಮ್ಮ ಮನಸ್ಸು ಅನ್ನೋದು ನಮ್ಮ ಅರಿವಿನಲ್ಲಿ ಇದೆ, ಮತ್ತೆ ಪ್ರಪಂಚವು ಎಲ್ಲ ಕಾಣಿಸ್ತಾ ಇದೆ. ಅದನ್ನ ಅಸತ್ಯ ಅಂತ ನಾವು ಹೇಗೆ ಹೇಳಕ್ ಸಾಧ್ಯ? ಯಾವ್ದು ಇಲ್ವೇ ಇಲ್ವೋ ಅಂಥದ್ದು ಮಾತ್ರ ಅಸತ್ಯ. ಸರಿ ಮೇಡಮ್, ಸ್ವಲ್ಪ ಅದು ಅಲ್ವಾ? ಹೌದು. ಹಾಗೆ ಅಸತ್ಯ ಅಂತಂದ್ರೆ ಯಾವತ್ತೂ ಇಲ್ಲ, ಅದು ಇಲ್ವೇ ಇಲ್ಲ ಅಂತಹದ್ದು ಅಸತ್ಯ. ಸತ್ಯ ಅನ್ನೋದು ಸದಾ ಕಾಲವೂ ಇರುವಂತಹದ್ದು, ಎಲ್ಲ ಸ್ಥಳಗಳಲ್ಲೂ ಇರುವಂತಹದ್ದು,
ಅದಕ್ಕೆ ಕಾಲದ ಮಿತಿಯೂ ಇಲ್ಲ, ಸ್ಥಳದ ಮಿತಿಯೂ ಇಲ್ಲ, ಸರ್ವ ವ್ಯಾಪಕವಾಗಿರುವಂತಹದ್ದು ಸತ್ಯವಾದದ್ದು. ಅದಕ್ಕೆ ಯಾವ ಬದಲಾವಣೆಗಳು ಇರೋಲ್ಲ. ಅಂತಹದ್ದು ಸತ್ಯವಸ್ತು. ಯಾವ್ದು ಬದಲಾವಣೆ ಹೊಂದುತ್ತೋ, ಯಾವುದು ಇಲ್ವೋ ಅಂದ್ರೆ ಅಸತ್ಯ ಅಂತಂದ್ರೆ ಅದು ಯಾವ ಕಾಲದಲ್ಲೂ ಇಲ್ಲ, ಯಾವ ಜಾಗದಲ್ಲೂ ಇಲ್ಲ. ಹಾ ಸರಿ. ಅಂತಹದ್ದು ಇವಾಗ ಗುರೂಜಿ ಕೊಟ್ಟಿರುವಂತಹ ಒಂದು ಉದಾಹರಣೆ ಏನು ಅಂದ್ರೆ, ಮೊಲಕ್ಕೆ 2 ಕೊಂಬು. ನಾನು ನಿಮಗೆ ಅಂತ ಕೇಳಿದೆ ಅಷ್ಟೇ, ಯಾಕೆಂದ್ರೆ ನೀವು ಬಾಡಿ ಅಂತ ಹೇಳಿದ್ದಕ್ಕೆ ಕೇಳಿದೆ. ಅವ್ರು ಇಲ್ಲ, ಇಲ್ಲ, ಕೊಟ್ಟಿರುವಂತಹ ಉದಾಹರಣೆ ಸ್ವಲ್ಪ ಕನ್ಫ್ಯೂಸ್. ಮೊಲಕ್ಕೆ 2 ಕೊಂಬು. ಹಾಗೇನೆ ಇವಾಗ ಕತ್ತೆಗೆ 2 ಕೊಂಬಿದೆ ಅಂತಂದ್ರೆ ನಾವು, ಅದು ಅಸತ್ಯ ಅಲ್ವಾ? ಹೌದು. ಅದು ಅಸತ್ಯ. ಆದ್ರೆ ನಮ್ಗೆ ಇವಾಗ ಕಾಣಿಸ್ತಾ ಇದೆ ಪ್ರಪಂಚ, ಅದನ್ನೆಲ್ಲ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮಾನ್ಯ ಹೇಳ್ಬಹುದಾ ಮಿಥ್ಯ ಅಂದ್ರೆ ಏನು ಅಂತ? ಹಾ, ಹೇಳ್ತೀನಿ. ಸೊ ಈಗ ನಮ್ಗೊಂದು ಕ್ಲಾರಿಟಿ ಇರುತ್ತೆ, ಸತ್ಯ ಬಗ್ಗೆ ಇಲ್ಲ ಅಂದ್ರೂ ನಮ್ಗೆ ಗೊತ್ತು ಇದು ಮಾತ್ರ ಸಾಧ್ಯನೇ ಇಲ್ಲ, ಅಂದ್ರೆ ಇದು ನಾನು ಯಾವತ್ತೂ ಕಂಡಿಲ್ಲ, ಎಲ್ಲೂ ನೋಡಿಲ್ಲ, ಇದಂತೂ ಇರಕ್ ಸಾಧ್ಯವೇ ಇಲ್ಲ ಅಂತ ಯಾವ್ದು ಹೇಳ್ತೀವಿ ಅದು ಅಸತ್ಯ. ಗುರುಜಿ ಅವ್ರು ಏನು ಎಕ್ಸಾಂಪಲ್ ಕೊಟ್ಟರು, ಮೊಲಕ್ಕೆ 2 ಕೊಂಬು ಇರ್ಬೋದು, ಇಲ್ಲ ಸೂರ್ಯ ಇದು ನಾರ್ತ್ ಇಂದ ಎದ್ದು ಬರ್ತಾರೆ, ಆ ಥರ ಹೇಳಿದ್ರೆ ಅದು ಅಸತ್ಯ. ಸೊ ಅದು ಯಾವತ್ತೂ ನಾವು ನೋಡೇ ಇಲ್ಲ, ಕಂಡೇ ಇಲ್ಲ. ಸೊ ನಮಗೆ ಒಂದು ಬಿಲೀಫ್, ಒಂದು 100% ನಾವು ಫುಲ್ ಶ್ಯೂರಿಟಿಯಲ್ಲಿ ಏನು ಹೇಳ್ಬೋದಲ್ವ, ಇದು ಇಲ್ವೇ ಇಲ್ಲ, ಅದು ಅಸತ್ಯ. ಬಟ್ ಒಂದು ಇದು ಕ್ಲಿಯರಾಗಿ ಕಾಣಿಸುತ್ತೆ, ಬಟ್ ಇನ್ನೊಂದು ನಮ್ಗೆ ಅಷ್ಟು ಕ್ಲಾರಿಟಿ ಇರಲ್ಲ. ಅದು ನೋಡೋಕ್ಕೆ ಎಲ್ಲ ಸತ್ಯ ಥರ, ಅಂದರೆ ನಮ್ಗೆ ಆ ಥರ ನಮ್ಗೆ ಫೀಲ್ ಆಗುತ್ತೆ, ಇದು ನಾನು ನೋಡ್ತಾ ಇದ್ದೀನಿ, ಇದು ಇಲ್ಲೇ ಇದೆ ನನ್ಗೆ. ಯಾವುದು ಯಾವುದು ಮಿಥ್ಯ, ಯಾವುದು ಮಿಥ್ಯ ಅನ್ನೋದು ಮಿಥ್ಯ? ಒಂದೊಂದು ವಸ್ತುಗಳು ನಮ್ಗೆ ಹೇಗೆ ಅನ್ಸುತ್ತೆ ಅಂದರೆ, ನಾನು ಕಣ್ಣಲ್ಲಿ ನೋಡ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಮುಟ್ಬೋದು, ಸೊ ನಂದೇನಿದು ಪಂಚ ಇಂದ್ರಿಯಗಳಲ್ಲಿ ನಾನು ಅದನ್ನು ಪರ್ಸೀವ್ ಮಾಡ್ತಾ ಇದ್ದೀನಿ, ಅದು ನನಗೆ ಒಂಥರ ರಿಯಲ್ ಫೀಲ್ ಆಗ್ತಾ ಇದೆ, ಸೊ ಇದು ಸತ್ಯ ಅಂತ ನಮ್ಗೆ ಅನಿಸುತ್ತೆ. ಬಟ್ ಅದು ಮಿಥ್ಯ ಇರುತ್ತೆ. ಒಂದು ಎಕ್ಸಾಂಪಲ್, ನಾವು ಸ್ವಪ್ನ ಸ್ಟೇಟಲ್ಲಿ ಇರಬೇಕಾದ್ರೆ, ನಾವು ಕನಸು ಕಾಣಬೇಕಾದ್ರೆ ನಮಗೆಲ್ಲ ನಿಜವಾದ ಥರ ಅನಿಸುತ್ತೆ. ಒಂದು ಕೆಟ್ಟ ಕನ್ಸು ಬಿದ್ದು ಮತ್ತೆ ನಾವು ಬೆಳಗ್ಗೆ ಎದ್ದಾಗ ನಮಗೊಂದು ಒಂಥರ ತುಂಬ ಒಳ್ಳೆ ಇದು ಅನಿಸುತ್ತೆ, ಅಯ್ಯೋ ಇದೆಲ್ಲ ಕನಸು, ನಿಜ ಅಲ್ಲ, ಆ ಥರ ಒಂದು ನಮ್ಗೆ ಅನಿಸುತ್ತೆ. ಅದೇ ಥರ ಈ ಬದುಕು ಕೂಡ ನಮಗೆ ಆ ಥರನೇ ಪ್ರತಿ ಕ್ಷಣ ನಾವು ಅಂದ್ಕೊಳ್ಬೇಕು, ಅಯ್ಯೋ ಇದೆಲ್ಲ ಒಂದು ಕನಸಿನ ಥರನೇ, ಇದು ಯಾವುದು ಸತ್ಯ ಅಲ್ಲ, ಬಟ್ ಇದು ಮಿಥ್ಯ. ನಮ್ಗೆ ಅನಿಸುತ್ತೆ ಇದೆಲ್ಲ ನಿಜ ಅಂತ. ಬಟ್ ಮತ್ತೆ ನಾವು ಹೇಗೆ ಅದನ್ನು ಡಿಸ್ಕ್ರಿಮಿನೇಟ್ ಮಾಡೋದು, ಅಥವಾ ವಿವೇಕಲ್ಲಿ ನಾವು ಹೇಗೆ ಅದು ಸಪ್ರೇಟ್ ಮಾಡೋದು, ಸತ್ಯ ಇದು ಸತ್ಯ ಅಲ್ಲ, ಇದು ಬೇರೆ ಏನು ಅಂತ. ಯಾಕಂದರೆ ತತ್ವ ವಿವೇಕ ಅಂದರೆ ಅದೇ ಅಲ್ವಾ. ವಿವೇಕ ಅಂದರೆ ಡಿಸ್ಕ್ರಿಮಿನೇಟ್ ಮಾಡೋದು, ಇದು ಏನಾದರೂ ವಿವೇಕ ಅಂದರೆ ಇದು ಒಂದು ಬೇರೆ, ಇದು ಬೇರೆ, ಆ ಥರ ಡಿಸ್ಕ್ರಿಮಿನೇಟ್ ಮಾಡೋದೇ ವಿವೇಕ. ತತ್ವ ಅಂದರೆ ಎಸೆನ್ಸ್, ಅದರದ್ದು ಸತ್ಯ ಏನು ಅಂತ. ಸೊ ತತ್ವ ವಿವೇಕ ಅಂತ ಹೇಳಿದ್ರೆ ಯಾವುದು ಸತ್ಯ ಮತ್ತು ಬೇರೆ ಎಲ್ಲ ಇನ್ನೊಂದು ಕಡೆ. ಸೊ ಮತ್ತು ಈಗ ನಮ್ಮ ಮಿಥ್ಯ, ಈಗ ನಮಗೇನೋ ಒಂದು ಕಾಣಿಸುತ್ತೆ. ಪ್ರಭುಜಿ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ, ಕತ್ಲಲ್ಲಿ ನಮಗೆ ಯಾವುದೋ ಒಂದು ಹಗ್ಗ ನೋಡಿದ್ರು ನಮ್ಗೆ ಹಾವು ಥರ ಅನಿಸುತ್ತೆ. ಮತ್ತು ನಾವು ಹೇಗೆ ಅದನ್ನು, ಈಗ ನಮ್ಗೆ ಕಾಣಿಸ್ತಾ ಇದೆ ಮಿಥ್ಯ ಥರ, ನಮ್ಗೆ ಅನ್ನಿಸ್ತಾ ಇದೆ ಸತ್ಯ ಥರ, ಮತ್ತು ನಾನೇ ಹೇಗೆ ಅದನ್ನು ಡಿಸ್ಕ್ರಿಮಿನೇಟ್ ಮಾಡೋದು, ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಬೋದು ಅಂದರೆ, ನಮ್ಮ ದೇಹ ಇರಲಿ, ಪ್ರಪಂಚ ಇರಲಿ, ನೀವೇನೇ ನೋಡಿ ಅದು ಯಾವಾಗಲೂ ಬದಲಾಗ್ತಾ ಇರುತ್ತೆ. ಒಂದು ಮರ ಬೆಳೆಯುತ್ತೆ, ನನ್ನ ದೇಹದಲ್ಲೇ ಎಷ್ಟೊಂದು ಚೇಂಜಸ್ ಇರುತ್ತೆ. ಇವಾಗ ಈ ಎಲ್ಲ ಚೇಂಜಸ್ನು, ಇದೆಲ್ಲ ಬದಲಾವಣೆಗಳನ್ನು ಏನೋ ಒಂದು ನೋಡ್ತಾ ಇದೆಯಲ್ವಾ, ಅದು ಚೇಂಜ್ ಆಗ್ತಾ ಇದೆ ಅಲ್ವಾ. ಯಾವುದು ಇದನ್ನೆಲ್ಲ ವಿಟ್ನೆಸ್ ಆಗಿ, ಒಂದು ಸಾಕ್ಷಿಯಾಗಿ ಇದನ್ನೆಲ್ಲ ನಿಂತು ನೋಡ್ತಾ ಇದೆ. ಈಗ ಅದನ್ನ ಈ ಚೇಂಜಸ್ನೆಲ್ಲ ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ ಇದು ಚೇಂಜ್ ಆಗಿಲ್ಲ, ಅವತ್ತು ಹೀಗೆ ಇತ್ತು, ಈ ಚೇಂಜಸ್ ಆದಮೇಲೂ ಇದು ಈ ಥರನೇ ಇತ್ತು, ಒಂದು ಅವೇರ್ನೆಸ್ ಇದನ್ನೆಲ್ಲ ನೋಡ್ತಾ ಇದೆ, ಇದನ್ನೆಲ್ಲ ವಿಟ್ನೆಸ್ ಮಾಡ್ತಾ ಇದೆ, ಯಾವ ಚೇಂಜ್ ಆಗಿಲ್ಲ, ಅದು ಮಾತ್ರ ಸತ್ಯ, ಬೇರೆ ಎಲ್ಲ ಮಿಥ್ಯ. ನಮ್ಮ ಸೆನ್ಸ್ ಆರ್ಗನ್ಸ್, ನಮ್ಮ 5 ಇಂದ್ರಿಯಗಳು ಏನು ನಮ್ಗೆ ಅನ್ಸಿದ್ರು ಅದು ಸತ್ಯ ಥರ, ನಮ್ಗೆ ನಮ್ಮ ಮನಸ್ಸು ಆ ಥರ ಹೇಳುತ್ತೆ, ಇದು ಇಲ್ಲೇ ಇದೆ, ಇದು ತುಂಬ ಸತ್ಯವಾಗಿ ಕಾಣಿಸುತ್ತೆ, ಇದು ಯಾಕಂದರೆ ನಮಗೆ ಬದುಕಲು ಆ ಥರನೇ ಅನಿಸುತ್ತಲ್ವ. ಏನಾದರೂ ಖುಷಿ ಪಟ್ಟರೆ ನಮ್ಗೆ ನಿಜ ಖುಷಿ ಆಗುತ್ತೆ. ಮತ್ತು ನಮಗೆ ಬಾಡಿಯಲ್ಲಿ ಏನಾದರೂ ಪೇಯ್ನ್ ಆದರೆ ನಾವಾಗ ಅನ್ಕೊಳಕ್ಕೆ ಎಷ್ಟು ಕಷ್ಟ ಆಗುತ್ತಲ್ವ, ಈ ದೇಹ ನಾನಲ್ಲ ಅಂತ. ಅದು ಅಷ್ಟು ನಿಜವಾಗ್ಲೂ ನಿಜ ಥರ ಅನಿಸುತ್ತೆ ನಮ್ಗೆ, ಅಷ್ಟು ಅದು ಪೇಯ್ನ್ ಆಗ್ತಾ ಇರುತ್ತೆ. ನಾವು
ನಾವೇನ ಅಂದ್ರೂ ನಮ್ಗೆ ಅದಷ್ಟು ಸುಲಭವಾಗಿ ನಾವು ಆ ಮೊಮೆಂಟಲ್ಲಿ ಒಪ್ಪಕ್ಕಾಗಲ್ಲ ಈ ದೇಹ ನಾನಲ್ಲ ಅಂತ. ಆದ್ರೂ ಯಾಕೆ ಇದು ಸತ್ಯ ಅಲ್ಲ ಅಂದ್ರೆ ಇದು ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೆ ಇದು ಸತ್ಯ ಅಲ್ಲ, ಅದು ಮಿಥ್ಯ ಅಂತ. ಚೆನ್ನಾಗಿ ಹೇಳಿದಿರ ಮನ್ಯ. ಅಂದ್ರೆ ಇವಾಗ ಮಿಥ್ಯ ಅನ್ನೋದು ಹ್ಮ್ ಇದ್ದ ಹಾಗೆ ಕಾಣಿಸುತ್ತೆ, ಆದ್ರೆ ಇಲ್ಲ ಅಂತ. ಹ್ಮ್ ಆದ್ರೆ ಇವಾಗ ನೀವು ಹೇಳಿದ್ರಿ ಒಂದು ಹಗ್ಗದ ಮೇಲೆ ಹಾವು ಕಾಣಿಸ್ತು, ಆದ್ರೆ ನಾನು ಟಾರ್ಚ್ ಬಿಟ್ಟಾಗ ಅದು ಇಲ್ಲ. ಅದು ಹ್ಮ್ ಮೊದ್ಲು ಇರ್ಲಿಲ್ಲ, ಆಮೇಲೆ ಟಾರ್ಚ್ ಬಿಟ್ಟ ಮೇಲೂ ಇಲ್ಲ, ಇಲ್ಲ. ಅದು ಮಧ್ಯೆ ಕಾಣಿಸ್ತು, ಅದಕ್ಕೋಸ್ಕರ ಅದು ಮಿಥ್ಯ ಅಂತಂದ್ರೆ ಆ ಹಾವು ಕಂಡಿದ್ದು ಹಗ್ಗ ಇದ್ದಿದ್ದಕ್ಕೋಸ್ಕರ, ಅಂದ್ರೆ ಹಗ್ಗದ ಮೇಲೆ ಆಧಾರಿತವಾಗಿ ಇದೆ. ಹ್ಮ್ ಆ ಹಾವು ಹಗ್ಗ ಇಲ್ಲ ಅಂದ್ರೆ ಹಾವು ಕಾಣಿಸ್ತಾ ಇರ್ಲಿಲ್ಲ. ಹ್ಮ್ ಅದು ಮಿಥ್ಯ ಅನ್ನೋದು ಕಾಣಿಸ್ಬೇಕಾದ್ರೆ ಅದಕ್ಕೆ ಒಂದು ಆಧಾರ ವಸ್ತು ಅನ್ನೋದು ಇರಬೇಕು. ಹ್ಮ್ ಇವಾಗ ನೀವು ಹೇಳಿದ್ರಲ್ಲಿ ಇದು ಎವಿಡೆಂಟ್ ಅಲ್ವಾ? ಹ್ಮ್ ಹೌದು. ಹಾಗೇನೆ ಇವಾಗ ನೆಕ್ಲೇಸು, ಬಳೆ, ಓಲೆ, ಉಂಗುರ ಇವೆಲ್ಲ ಇದೆ, ಅವೆಲ್ಲ ನೋಡ್ತಾ ಇದ್ದೀವಿ. ಅದು ಬಂಗಾರ ಇಲ್ಲದೆ ಇವೆಲ್ಲ ಇರಕ್ ಸಾಧ್ಯನಾ? ಇಲ್ಲ. ಬಂಗಾರವೇ ಮೂಲ ವಸ್ತು. ಬಂಗಾರ ಇದ್ದರೆ ಆವಾಗ ಈ ನೆಕ್ಲೇಸು, ಬಳೆ, ಒಡವೆಗಳು ಎಲ್ಲ ಕಾಣಿಸುತ್ತೆ. ಆದರೆ ಈ ಬಂಗಾರ, ಈ ಒಡವೆಗಳೆಲ್ಲ ಆಗಬೇಕಾದ ಅವಶ್ಯಕತೆ ಇಲ್ಲ. ಬಂಗಾರ ಹಾಗೆ ಶುದ್ಧವಾಗೇ ಇರಬಹುದು, ಅದಕ್ಕೆ ಯಾವ ಆಧಾರವೂ ಬೇಕಾಗಿಲ್ಲ. ಆದರೆ ಈ ಒಡವೆಗೆ ಈ ಬಂಗಾರದ ಆಧಾರ ಬೇಕು. ಹ್ಮ್ ಅಂದ್ರೆ ಮಿಥ್ಯ ವಸ್ತುವಿಗೆ ಆಧಾರಿತವಾದದ್ದು ಸತ್ಯ ವಸ್ತು ಬೇಕು. ಹ್ಮ್ ನಾವು ಬಹಳ ಪೂರ್ತಿಯಾಗಿ ಯಾವಾಗ್ಲೂ ಜ್ಞಾಪಕದಲ್ಲಿ ಇಟ್ಕೊಂಡಿರುವಂತಹದ್ದು. ನಾವು ಪ್ರಪಂಚವನ್ನ ಒಂದು ಅನಲೈಸ್ ಮಾಡಬೇಕಾದ್ರೆ, ಇವಾಗ ನಮ್ಮ ಬಾಡಿ ಅನಲೈಸ್ ಮಾಡಬೇಕಾದ್ರೆ ಈ ವಿಚಾರವನ್ನ ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಸುಲಭವಾಗಿ ನಾವು ಸತ್ಯ ಮಿಥ್ಯವನ್ನು ಎಲ್ಲ ವಿಂಗಡಣೆ ಮಾಡ್ತಾ ನಾವು ವಿಚಾರ ಮಾಡ್ತಾ ಹೋಗೋದು. ಹ್ಮ್ ಅದೇ ಆತ್ಮ ಅನಾತ್ಮ ಅನ್ನೋದು. ಅನಾತ್ಮ ಅನ್ನೋದು ನಾವೇನು ರೂಪ ಮತ್ತೆ ನಾಮಗಳು ಏನು ಕಾಣಿಸುತ್ತೋ ಈ ಹೆಸರಿನಲ್ಲಿ ನಾವು ಹೇಳ್ತೀವಲ್ಲ, ಈಗ ನಕ್ಲೇಸ್ ಅಂತ ಹೇಳಿದ್ವಿ, ನಕ್ಲೇಸ್ನ ಆ ರೂಪರೇಖೆಗಳದ್ದು ಅನಾತ್ಮ ಆಗಿರೋದು, ಆದರೆ ನಿಜವಾದ ಸತ್ಯವಾದದ್ದು ಬಂಗಾರ. ಹಾಗೆ ನಮ್ಮಲ್ಲಿ ಈ ಪ್ರಪಂಚದಲ್ಲಿ ಏನು ಇದೆ ಅನ್ನೋದನ್ನ ನಾವು ವಿಂಗಡಿಸ್ತಾ ಹೋಗ್ಬೇಕಾಗತ್ತೆ. ಇದು ಮಿಥ್ಯ ಅನ್ನೋದಕ್ಕೆ. ಇವಾಗ ನೀರಿದೆ, ಸಮುದ್ರ ಇದೆ, ಸಮುದ್ರದ ಅಲೆಗಳು ಇದೆ. ಸಮುದ್ರದ ಅಲೆಗಳು ಯಾವುದರ ಆಧಾರಿತವಾಗಿದೆ? ನೀರನ್ನ ಆಧರಿಸಿಕೊಂಡು ಅಲೆ ಇದೆ. ಆದರೆ ನೀರೇನು ಅಲೆನ ಆಧರಿಸಿಕೊಂಡು ಇಲ್ಲ. ಹಾಗಾಗಿ ಅಲೆ ಅನ್ನೋದು ಮಿಥ್ಯ ಹೊರತು ಈ ನೀರು ಅನ್ನೋದು ಮಿಥ್ಯ ಅಲ್ಲ. ಗೊತ್ತಾಯ್ತಲ್ವಾ? ಹಾ ಗೊತ್ತಾಯ್ತು. ಮುಂದಿನ ಪ್ರಶ್ನೆನ ವೀಣಾ ಅವ್ರು ಕೇಳ್ಬೋದಾ? ಇವಾಗ ಸುಮಾರು ನಾವು ಸತ್ಯ ಯಾವುದು, ಮಿಥ್ಯ ಅನ್ನೋದು ಯಾವುದು ಅನ್ನೋದನ್ನ ವಿಚಾರ ಮಾಡಿದ್ವಿ. ಆ ಮಿಥ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಷ್ಟು ಹೊತ್ತು ಚರ್ಚೆ ಮಾಡಬೇಕಾಯ್ತು. ಇನ್ನೂ ಇದನ್ನ ಗಂಟೆಗಟ್ಟಲೆ ನಾವು ವಿಚಾರ ಮಾಡಬಹುದು. ಅದರ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಇನ್ನು ಕಲಿತಾ ಕಲಿತಾ ಅದು ಸ್ಪಷ್ಟತೆ ಬರ್ತಾ ಹೋಗುತ್ತೆ. ಈಗ ಪ್ರಪಂಚ ಸತ್ಯನ ಅನ್ನೋದನ್ನ ತಿಳ್ಕೊಳ್ಳೋಣ. ಇದನ್ನ ನೀವು ಹೇಗೆ ಮಂಡಿಸ್ತೀರಾ ಅನ್ನೋದನ್ನ ನೋಡೋಣ. ವೀಣಾಜಿ, ಇದೀರಾ? ಅವ್ರೇನು ಮಾತಾಡ್ತಾ ಇಲ್ಲ. ಇರ್ಲಿ. ಲಕ್ಷ್ಮೀಜಿ, ನೀವು ಹೇಳ್ತೀರಾ? ಸತ್ಯನ ಅಂತಂದ್ ಹೇಳಿದ್ರ ಇಲ್ಲಮ್ಮ, ಇದು ಮಿಥ್ಯಾನ. ಯಾಕಂದ್ರ ಈಗ ಇಷ್ಟ ಮಟ್ಟ ನೋಡಿದ್ವಿ ನಾವ್ ಸತ್ಯ ಅಂತ ಹೇಳಿದ್ರ
ನಮ್ಮ ಇಂದ್ರಿಯಗಳಿಗೆ ಆ ಗೋಚರ ಆಗ್ತೈತಿ, ಆದ್ರ ಅದು ನಮಗ್ ಶಾಶ್ವತವಾಗಿ ಉಳಿಯಂಗಿಲ್ಲ ಅಮ್ಮ. ಭೂತ ಭವಿಷ್ಯ ಆಮೇಲೆ ವರ್ತಮಾನ ಕಾಲದೊಳಗೆ ಹೆಂಗ್ ಬದಲಾವಣೆ ಆಗ್ತಾ ಹೋಗ್ತಾರೆ, ನಮ್ಮ ಅನುಭವ ಬರೋದಿಲ್ಲ, ಸರ್ ಅರಿವಿಗೆ ಬರೋದಿಲ್ಲ. ಆದ್ರಿಂದ ಪ್ರಪಂಚ ಆ ಸತ್ಯ ಲಕ್ಷ್ಮೀಜಿ, ನಂದು ಪ್ರಾಬ್ಲಮ್ ನಿಮ್ದು ಪ್ರಾಬ್ಲಮ್ ನಂದು ಯಾವಾಗ ಗೊತ್ತಾಗಲ್ಲ. ಇಲ್ಲ, ಅವ್ರದ್ದೇ ನಿಮ್ದು ವಾಯ್ಸ್ ಕರೆಕ್ಟ್ ಆಗಿ ಬರ್ತಾ ಇದೆ. ಲಕ್ಷ್ಮಿ ಅಮ್ಮ ಅದೇ ಒಂದ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಸ್ವಲ್ಪ ಸಮಯ ತಗೊಂಡು ಹೇಳಿ, ಪರವಾಗಿಲ್ಲ. ಹರಿ ಓಂ ಸರ್. ಹರಿ ಓಂ ಅಮ್ಮ, ನಮಸ್ತೆ. ಹರಿ ಓಂ ಸರ್. ಹರಿ ಓಂ ಅಮ್ಮ, ಎಲ್ಲರಿಗೂ ನಮಸ್ಕಾರ. ಹರಿ ಓಂ. ಹರಿ ಓಂ ವಿಜಯ್ಜಿ. ಹರಿ ಓಂ. ಹರಿ ಓಂ ಜಿ. ಹರಿ ಓಂ ಗುರುಜಿ. ಹರಿ ಓಂ ಹರಿ ಅಮ್ಮ. ಓಂ ಸರ್. ಹರಿ ಓಂ ಸರ್. ಹರಿ ಓಂ. ದಯವಿಟ್ಟು ಮುಂದುವರಿಸಿ ಪದ್ಮ ಅಮ್ಮ. ಲಕ್ಷ್ಮಿ ಅವ್ರನ್ನ ಕಾಯ್ತಾ ಇದ್ದೆ, ಇಲ್ಲ ಅವರು. ಇಲ್ಲ ಬಂದೆ. ಸಾರಿ ಅಮ್ಮ, ಇಂಟರ್ನೆಟ್ ಪ್ರಾಬ್ಲಮ್ ಆಗಿ ಕಾಣಿಸ್ತದೆ. ಅದ್ ಅದ್ರಿಂದ ನಮ್ಗೆ ಪ್ರಪಂಚ ಸತ್ಯ ಅಲ್ಲ ಅಂತ ಹೇಳಿ ನಮ್ಗ್ ಗೊತ್ತಾಯ್ತಮ್ಮ. ಹೇಗೆ ಹಲೋ, ಹೇಗ್ ಗೊತ್ತಾಯ್ತು ಪ್ರಪಂಚ ಸತ್ಯ ಅಲ್ಲ ಅಂತ? ಅದೇ ಅಮ್ಮ, ನಮ್ದು ಅರಿಗ್ ಬರಂಗಿಲ್ಲ, ಪ್ರಪಂಚ ಬದ್ಲಾಗ್ತಾ ಇರ್ತೈತಿ ಅಂತ ಹೇಳಿ ಅದ್ರಿಂದ ಅಂತ ಹೇಳಿ ಅಂದೆ ಅನ್ಸ್ತಮ್ಮ. ಇನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಇವಾಗ ನಾವು ನಿದ್ದೆ ಒಳಗ ನಾವ್ ಪ್ರಪಂಚ ಕಾಣ್ತೇವೆ ಅಮ್ಮ, ಆದ್ರ ನಮ್ದ ಅರಿವಿರಲ್ಲ ಅಂತ ಹೇಳಿ ಹಂಗ ಸಾರಿ. ಅದೇ ನಿದ್ದೆಯಲ್ಲಿ ಇವಾಗ ನಮ್ಗೆ ಒಂದು ನಿದ್ರೆಯಲ್ಲಿ ಇನ್ನೊಂದು ಕನಸು ಬೀಳುತ್ತೆ. ಆವಾಗ ಇನ್ನೊಂದು ಬೇರೆಯಾದ ಒಂದು ಪ್ರಪಂಚ, ಅಂದ್ರೆ ಈ ಪ್ರಪಂಚ ಹೋಯ್ತು, ಆ ಪ್ರಪಂಚ ಬಂತು ಅಲ್ವಾ? ಆದ್ರೆ ಅದು ಯಾವ್ದನ್ನ ನಾವು ಇದುವರೆಗೂ ಚರ್ಚೆ ಮಾಡಿದ್ವಿ, ಮಿಥ್ಯ ಅಂತಂದ್ರೆ ಬೇರೆ ಒಂದರನ್ನು ಅವಲಂಬಿಸಿದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ನಾನ್ ಮಲ್ಕೊಂಡಿದ್ರೆ ನಾನ್ ಕನಸು ಕಂಡ್ರೆ ತಾನೇ ಅಲ್ಲಿ ಕನಸು ಕಾಣಿಸೋದು. ಅಂದ್ರೆ ನನ್ನನ್ನು ಆಧರಿಸಿ ಆ ಕನಸಿನ ಲೋಕ ಅನ್ನೋದು ಬಂತು. ಮತ್ತೆ ಅದು ಎಚ್ಚರ ಆದಾಗ ಅಥವಾ ಗಾಢ ನಿದ್ದೆಯಲ್ಲಿ ಆ ಪ್ರಪಂಚ ಇಲ್ಲ. ಈಗ ನಾನು ಜಾಗೃತ ಅವಸ್ಥೆಯಲ್ಲಿ ಇರ್ಬೇಕಾದ್ರೆ ಇದನ್ನು ಮಿಥ್ಯ ಅಂತಂದ್ಬಿಟ್ಟು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಮಲಕೊಂಡಾಗ ಈ ಪ್ರಪಂಚ ಪೂರ್ತಿ ಮರೆಯಾಗತ್ತೆ. ಆದ್ರೂ ಈ ಪ್ರಪಂಚವನ್ನ ನೋಡ್ತಾ ಇದ್ದಾಗ ಇಲ್ಲಿ ಬದಲಾವಣೆಗಳಾಗ್ತಾ ಇರೋದು ಸಹ ನನ್ನ ಅರಿವಿನಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕ್ಷಣವೂ ಬದಲಾವಣೆ ಅನ್ನೋದು ಆಗ್ತಾ ಇದೆ. ಆದ್ರೆ ಬದಲಾವಣೆ ಆಗ್ತಾ ಇರೋದ್ರಿಂದ ನಾನು ಮಿಥ್ಯ ಅಂತ ಹೇಳ್ತಿದ್ದೀನಿ. ಆದ್ರೆ ಅಲ್ಲಿ ಒಂದು ಸತ್ಯವಾದದ್ದು ಒಂದು ಏನೋ ಇದೆ. ಯಾಕೆಂದ್ರೆ ಮಿಥ್ಯವಾದದ್ದು ಸತ್ಯವಾದದ್ದನ್ನ ಆಧರಿಸಿ ಇದೆ ಅನ್ನೋದನ್ನ ನಾವು ಇಲ್ಲಿ ತಿಳಿಬೇಕು. ಆದ್ರೆ ಅದು ಅಗೋಚರವಾಗಿದೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಪ್ರಪಂಚ ನಾವು ನಾಮರೂಪಗಳು ಏನು ನೋಡ್ತಾ ಇದ್ದೀವೋ ಅದೆಲ್ಲ ಮಿಥ್ಯ. ಆದ್ರೆ ಆ ಸತ್ಯ ಅನ್ನೋದು ಇದೆ ಅದರಲ್ಲಿ, ಅದು ನಮಗೆ ಗೋಚರವಾಗ್ತಾ ಇಲ್ಲ, ಅದು ಇಂದ್ರಿಯ ಗೋಚರ ಅಲ್ಲ. ಹೇಗೆ ಇವಾಗ ಹಗ್ಗ ಹಾವು ಅದರಲ್ಲಿ ನಾವು ಚೆನ್ನಾಗಿ ತಿಳ್ಕೊಂಡ್ವಿ ಅಲ್ವಾ? ಹಗ್ಗ ಇದ್ದಕ್ಕೋಸ್ಕರ ಹಾವು ಕಾಣಿಸಿದ್ದು. ಹಗ್ಗ ಇಲ್ಲ ಅಂತಂದ್ರೆ ಹಾವು ಕಾಣಿಸಕ್ ಸಾಧ್ಯ ಇಲ್ಲ. ಹಾವು ಮಿಥ್ಯ ಅಷ್ಟೇ, ಸತ್ಯ ಅನ್ನೋದು ಹಗ್ಗ. ಆದ್ರೆ ಇಲ್ಲಿ ಏನು ಆತ್ಮ ಅನ್ನೋದು ಅಗೋಚರವಾಗಿರೋದ್ರಿಂದ ಅದು ನಮ್ಮ ಇಂದ್ರಿಯಗಳಿಗೆ ಅನುಭವಕ್ಕೆ ಸಿಗುವಂತಹದ್ದಲ್ಲ. ಆ ಆತ್ಮ ಅನ್ನೋದು ಯಾತಕ್ಕೆ ಅನುಭವಕ್ಕೆ ಸಿಗಲ್ಲ ಅನ್ನೋದು ಸಹ ಮುಂದೆ ಮುಂದೆ ನಾವು ನೋಡ್ತಾ ಹೋಗೋಣ.
ಸಾವಿತ್ರಿಜಿ, ಇವಾಗ ಪ್ರಪಂಚ ಅನ್ನೋದು ಮಿಥ್ಯ ಅನ್ನೋದನ್ನ ನಾವು ನೋಡಿದ್ವಿ. ಆಮೇಲೆ ಇನ್ನೊಂದು, ಗಾಢನಿದ್ರೆಯಲ್ಲಿ ಯಾವ ಪ್ರಪಂಚವೂ ಇಲ್ಲ ಅಲ್ವಾ? ಹಾಗಂದ್ಬಿಟ್ಟು ಪ್ರಪಂಚ ಇಲ್ಲ ಅನ್ನೋ ಹಾಗಿಲ್ಲ ತಾನೇ ಲಕ್ಷ್ಮೀಜಿ? ಹಾಗಾಗಿ ನಾವು ಪ್ರಪಂಚವನ್ನ ಮಿಥ್ಯ ಅಂತ ನಾವು ತಿಳ್ಕೊಂಡ್ವಿ. ಈಗ ದೇಹ ಸತ್ಯವೇ ಅನ್ನೋದನ್ನ ಸಾವಿತ್ರಿಜಿ ಹೇಳ್ತೀರಾ? ದೇಹ ಕೂಡ ಮಿಥ್ಯ ಅಂತ. ಯಾಕೆಂದ್ರೆ ಅದು ಹೇಗೆ? ಕನಸಿನಲ್ಲೇ ಅದು ಬೇರೆ ಒಂದು ಸೂಕ್ಷ್ಮ ಶರೀರನ ಸೃಷ್ಟಿ ಮಾಡ್ಕೊಳತ್ತೆ. ಕನಸಿನಲ್ಲಿ ಈಗ ಎಚ್ಚರದ್ದು ಅದು ಕಾಣಿಸಲ್ಲ, ಯಾಕೆಂದ್ರೆ ಅಲ್ಲೂ ಕೂಡ ಅದು ಪ್ರಪಂಚನ ಸೃಷ್ಟಿ ಮಾಡ್ಕೊಳತ್ತೆ. ಅದು ಯಾಕೆಂದ್ರೆ ಕನಸು ಬಂದಾಗ ಇಲ್ಲಿದ್ದವನು ಯಾವ್ದೋ ಊರ್ನಲ್ಲಿ ಇದ್ದ ಹಾಗೆ, ಏನೇನೋ ಕೆಲ್ಸಗಳು ಮಾಡ್ತಾ ಇದ್ದ ಹಾಗೆ, ದೇಹನೇ ಸೃಷ್ಟಿ ಮಾಡ್ಕೊಳತ್ತಾ? ಸೃಷ್ಟಿ ಎಲ್ಲ ಹೊಸ ಪ್ರಪಂಚ, ಹೊಸ ಶರೀರದ ಜೊತೆ. ಯಾಕೆಂದ್ರೆ ಅವನ ಜೀವನದಲ್ಲಿ ಎಲ್ಲ ಯಾವ್ಯಾವುದೋ ಏನೇನೋ ಎಲ್ಲ ನಡೆದಿರೋ ಘಟನೆಗಳಿಗೆಲ್ಲ ಕಾಣ್ತಾ ಇರ್ತಾನೆ ಅವನು. ಅದನ್ನೆಲ್ಲ ನಿಜ ನಾನ್ ಪ್ರಶ್ನೆ ಕೇಳ್ತಾ ಇರೋದು, ದೇಹ ಸತ್ಯನಾ? ಸತ್ಯ ಅಲ್ಲ, ದೇಹ ಕೂಡ ಮಿಥ್ಯಾನೆ. ಯಾಕೆಂದ್ರೆ ದೇಹದಲ್ಲಿ ಸತತವಾಗಿ ಬದಲಾವಣೆ ಆಗ್ತಾ ಇರೋದ್ರಿಂದ ದೇಹ ಕೂಡ ಮಿಥ್ಯಾನೆ. ಅದೇನ್ ಸ್ವಲ್ಪ ವಿವರಿಸಿ ಹೇಳ್ತೀರಾ? ಯಾಕೆ ಅಂತಂದ್ರೆ ನಾವು ನೋಡ್ತಾ ಇರ್ತೀವಲ್ವಾ, ಚಿಕ್ಕ ಮಗು ಇದ್ದಾಗಿದ್ದು ಅದು ಒಂದು ನೋಡ್ತಾ ನೋಡ್ತಾ ಅದು ಬೆಳವಣಿಗೆ ಎಲ್ಲ ಕಾಣ್ತೀವಿ ನಾವು, ಅದನ್ನ ದೊಡ್ಡವನಾಗೋ ತರ ಕಾಣ್ತೀವಿ. ಆಮೇಲೆ ಕ್ರಮೇಣ ವಯಸ್ಸಾಗಿರೋ ತರ, ಯಾಕೆಂದ್ರೆ ನಮಗ್ ಗೊತ್ತಾಗತ್ತೆ ಹುಟ್ಟಿದಾಗ ಅವನು ಹೇಗಿದ್ದ, ಬೆಳಿತಾ ಬೆಳಿತಾ ಆ ಮೈ ಎಲ್ಲ ಹೇಗೆ ವೃದ್ಧಿ ಆಗ್ತಾ ಬಂತು, ಮತ್ತೆ ಆ ಕೂದಲು ಬೆಳ್ಳಗಾಗೋದು, ಆ ಮೈಯಲ್ಲಿ ಆ ಒಂದು ಶಕ್ತಿ ಕುಗ್ಗತ್ತೆ, ಆ ಚರ್ಮ ಕೂಡ ಅವನಿಗೆ ಸುಕ್ಕಲು ಬರುತ್ತೆ, ಹಲ್ಲಿನಲ್ಲಿ ಶಕ್ತಿ ಕಳ್ಕೊತಾನೆ. ಇದೆಲ್ಲವೂ ಕೂಡ ಅವನಿಗೆ ಬದಲಾವಣೆಗಳು ನೋಡ್ತಾ ಇರೋದ್ರಿಂದ ಆ ದೇಹದಲ್ಲೂ ಕೂಡ ಬದಲಾವಣೆ ಇದೆ ಅಂತ ನಾವು ತಿಳ್ಕೊಬಹುದು. ದೇಹದಲ್ಲಿ ಬದಲಾವಣೆ ಇದೆ, ಅದಕ್ಕೆ ಅದು ಮಿಥ್ಯ ಅಂತ ಹೇಳ್ತೀರಾ? ಮತ್ತೆ ಆ ಬದಲಾವಣೆಗಳನ್ನ ನೋಡ್ತಾ ಇರುವಂತಹ ನಾನು ಇರೋದ್ರಿಂದ ಇದು ನಾನು ಸತ್ಯ, ಅದು ಮಿಥ್ಯ. ಅಂದ್ರೆ ನನ್ನ ಮೇಲೆ ಆ ದೇಹ ಅನ್ನೋದು ಆಧಾರಿತವಾಗಿದೆ. ನಾನು ಅನ್ನೋದಿಲ್ಲ ಅಂತಂದ್ರೆ ಆ ದೇಹ ಇರಲ್ಲ. ಮುಂದಿನ ಪ್ರಶ್ನೆ ವೀಣಾ ಅವರು ಏನು ಆನ್ಸರ್ ಮಾಡ್ಲಿಲ್ಲ. ಸಂಧ್ಯಾಜಿ, ಮನಸ್ಸು ಸತ್ಯನಾ? ಮನಸ್ಸು, ಈಗ ನಾವು ಹೇಳಿದ್ವಿ ಈಗಾಗ್ಲೇ, ದೇಹ ಮನಸ್ಸು, ಮುಂದಿನ ಪ್ರಶ್ನೆ ಬುದ್ಧಿ ಸತ್ಯವೇ ಅಂತ. ಅದು ಇಲ್ಲೇ ಸೇರ್ಸ್ಕೊಂಡ್ಬಿಡ್ತೀನಿ ಚಿಕ್ಕದಿರೋದ್ರಿಂದ. ಮನಸ್ಸು ಬುದ್ಧಿ ಈಗಾಗ್ಲೇ ಸಾವಿತ್ರಿಜಿ ಹೇಳಿದಾಗೆ ಮೂರು ಹೇಳ್ಬಿಡಿ. ಹಾಗಾದ್ರೆ ಸತ್ಯ ಯಾವುದು ಅನ್ನೋದನ್ನು ಸಹ ಸೇರ್ಸಿನೇ ಹೇಳ್ಬಿಡಿ. ಈಗ ಇಲ್ಲಿ ನಾವು ನೋಡ್ಬೇಕಾಗಿರೋದು, ಈಗ ಸಾವಿತ್ರಿಜಿ ಹೇಳಿದ್ರು ದೇಹ ನಾನಲ್ಲ ಅಂತ. ಈ ಫಿಸಿಕಲಿ ನಾವು ಈಗ ನೋಡುವಾಗ ಈ ದೇಹ ನಮ್ಗೆ ಸ್ಥೂಲ ರೂಪವಾಗಿ ಕಾಣುತ್ತೆ ಹೊರಗಡೆ, ಆದ್ರೆ ಅದು ಸತ್ಯ ಅಲ್ಲ. ಈಗಾಗ್ಲೇ ಹೇಳಿದ್ವಿ, ಹೊರಗಡೆ ಸತ್ಯ ಯಾವುದು, ಮಿಥ್ಯ ಯಾವುದು, ಅಸತ್ಯ ಯಾವುದು ಅನ್ನೋದನ್ನ ತಿಳ್ಕೊಬೇಕು ಅಂತ ಹೇಳುವಾಗ, ಈ ದೇಹ ನಮಗ್ ಕಾಣಿಸುತ್ತೆ, ಆದ್ರೆ ಆ ದೇಹ ನಾನಲ್ಲ. ಯಾವಾಗ ನಾನು ಅಂದ್ರೆ ನಾನು ಅನ್ನೋ ಆತ್ಮ ಈ ದೇಹದಲ್ಲಿ ಸೇರ್ತೋ, ಅವಾಗ ಆ ಆತ್ಮ ಕೆಲಸ ಮಾಡತ್ತಷ್ಟೇ. ಅದು ಅವಾಗ ನಾವೇನ್ ಮಾಡಿ, ಹಗ್ಗದಲ್ಲಿ ಹಾವು ಕಂಡಂಗೆ ಆ ಹಾವುನ ನಾವು ಇದೆ ಅಂತ ತಿಳ್ಕೊಂಡ್ರೆ ಹಾವಿದೆ, ಇಲ್ಲ ಅನ್ಕೊಂಡ್ರೆ ಇಲ್ಲ ಅಷ್ಟೇ. ಅದು ನಮ್ಗೆ ಅರಿವಿಗೆ ಬರುತ್ತೆ, ಇಲ್ಲ ಆ ತರ ಕಾಣಿಸುತ್ತೆ, ಆದ್ರೆ ಅದು ಸುಳ್ಳು. ದೇಹನೂ ಅಷ್ಟೇ, ನಮ್ಗೆ ಅದು ಸ್ಥೂಲ ರೂಪವಾಗಿ ಕಾಣಿಸ್ತಿರುತ್ತೆ, ಆದ್ರೆ ಆ ದೇಹ ಅಂದ್ರೆ ಈಗ ಜಾಗೃತಾವಸ್ಥೆಯಲ್ಲಿ ಅದು ಎಲ್ಲಾ ಕೆಲಸಗಳನ್ನ ಮಾಡ್ತಿರುತ್ತೆ, ಮಾಡ್ದಾಗ ಕಾಣಿಸುತ್ತೆ. ಆತ್ಮ ಇರೋದ್ರಿಂದ ಅದ್ರ ಜೊತೆಗೂಡಿ ಎಲ್ಲಾ ಕೆಲಸಗಳನ್ನ ನಿರ್ವಹಿಸ್ತಿರುತ್ತೆ, ಮಾಡ್ದಾಗ ಕಾಣುತ್ತೆ, ಆದ್ರೆ ಆ ದೇಹ ನಾವಲ್ಲ. ಇನ್ನು ಕನಸಿನಲ್ಲಿ ಅಲ್ಲೂ ಅಷ್ಟೇ ಸುಖ, ನೋವು, ದುಃಖ ಇವುಗಳನ್ನೆಲ್ಲ ಜಾಗೃತಾವಸ್ಥೆಯಲ್ಲಿ ಅನುಭವಿಸ್ತಿರುತ್ತೆ. ಈಗ ಕಾಫಿ ಕುಡ್ದಿವಿ, ಆ ಸುಖ ಕ್ಷಣಿಕ ಅಷ್ಟೇ, ಆ ಕುಡಿಯುವಾಗ ಅಷ್ಟೇ ನನ್ಗೆ ಆ ಸ್ವಾದ ಸಿಕ್ತಿರುತ್ತೆ, ನನಗೆ ಈ ಸುಖ ಸಿಕ್ತು ಅಂತ ಅನ್ಕೊಂತೀವಿ. ಆದ್ರೆ ಅದು ಕ್ಷಣಿಕ, ಅದು ಆ ಕ್ಷಣದಲ್ಲೇ ಮಾಯ ಆಗ್ಬಿಡುತ್ತೆ.
ಹಾಗೆ ಕನಸಿನಲ್ಲೂ ಅಷ್ಟೇ, ಕನಸಿನ ಲೋಕನನ್ನು ನಾವು ನೋಡ್ತಾ ಇರ್ತೀವಿ, ಸೃಷ್ಟಿಸ್ಕೋತೀವಿ. ಅಲ್ಲಿ ಯಾವ್ದೋ ಪ್ರಪಂಚಕ್ಕೆ ಹೋದಾಗೆ ಎಲ್ಲ ಮನಸ್ಸು ಆಸೆಗಳನ್ನ ಬರುತ್ತೆ. ಆದ್ರೆ ಅದು ಸುಳ್ಳೆ. ಹಾಗೆ ಗಾಢ ನಿದ್ರೆಯಲ್ಲಿ ದೇಹನೂ ಇಲ್ಲ, ಮನಸ್ಸೂ ಇಲ್ಲ, ಬುದ್ಧಿನೂ ಇಲ್ಲ, ಎಲ್ಲವೂ ಸೂಕ್ಷ್ಮ ರೂಪದಲ್ಲಿ ಇರುತ್ತಷ್ಟೇನೆ. ಅದು ಇದ್ದಾಗ ಕಾಣುತ್ತೆ, ಇರಲ್ಲ. ಆಲೋಚನೆಗಳ ಮನಸ್ಸಿಗೆ ಬರುತ್ತೆ, ಆದ್ರೆ ದೇಹ ಅದನ್ನ ಅನುಭವಿಸ್ತಿರುತ್ತಷ್ಟೇನೆ. ಹಾಗಾಗಿ ಇದು ಸ್ವಪ್ನದಲ್ಲಿ ಬೇರೆ ರೀತಿ, ಸ್ವಪ್ನದಲ್ಲಿ ಈ ನಮ್ಗೆ ಬೇರೆ ರೀತಿಯಾಗಿ ಕಾಣುತ್ತೆ ಪ್ರಪಂಚ, ಸ್ಥೂಲದಲ್ಲಿ ಬೇರೆಯಾಗಿ ಕಾಣುತ್ತೆ, ಸೂಕ್ಷ್ಮದಲ್ಲಿ ಬೇರೆಯಾಗಿ ಕಾಣುತ್ತೆ, ಗಾಢ ನಿದ್ದೆಯಲ್ಲಿ ಯಾವುದು ಇಲ್ವೇ ಇಲ್ಲ ಅನ್ನೋ ಹಾಗೆ ಕಾಣ್ತಿರುತ್ತೆ. ಧನ್ಯವಾದ ಸಂಧ್ಯಾಜಿ. ಹಾಗಾದ್ರೆ ಇವೆಲ್ಲ ಬದಲಾವಣೆಗಳು ಎಲ್ಲಾನು ನೋಡ್ತಾ ಇರೋದು ಸತ್ಯವಾದಂತಹದ್ದು. ಯಾವುದು ಒಂದು ಬದಲಾವಣೆನೂ ಇಲ್ಲದೆ ಶಾಶ್ವತವಾಗಿ ಸದಾ ಯಾವುದು ನಿಂತ್ಕೊಂಡು ನೋಡ್ತಾ ಅದು ಮಾತ್ರ ಸತ್ಯವಾದದ್ದು. ಇವೆಲ್ಲ ಮನಸ್ಸು, ಬುದ್ಧಿ, ದೇಹ ಅನ್ನೋದೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಇವೆಲ್ಲವೂ ಪ್ರಭುಜಿ ಹೇಳಿರೋ ಒಂದು ಸತ್ಯ ವಸ್ತುವಿನ ಮೇಲೆ ಪ್ರಭುಜಿ ಹೇಳಿರೋ ವೇದ ನಾವು ಆಧಾರಿತವಾಗಿದೆ. ತಿಳ್ಕೋಬೇಕು. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಇಲ್ಲಿ ಆತ್ಮ ಸತ್ಯವಾದದ್ದು ಆತ್ಮ ಅನ್ನೋದಷ್ಟನ್ನೇ ನಾವು ತಿಳ್ಕೋಬೇಕು. ಈ ಮಿಥ್ಯ ಅನ್ನೋದು ಸತ್ಯದ ಮೇಲೆ ಆಧಾರಿತವಾಗಿದೆ. ಆ ಸತ್ಯ ಅನ್ನೋದು ಏನು ಮಿಥ್ಯದ ಮೇಲೆ ಆಧಾರಿತವಾಗಿಲ್ಲ. ಹಾಗಾಗಿ ದೇಹ ಅನ್ನೋದು ಆತ್ಮ ದೇಹ ಆಗಿರ್ಬೇಕಾಗಿಲ್ಲ. ಹಾಗೆ ಮನಸ್ಸು ಅಷ್ಟೇ, ಬುದ್ಧಿನೂ ಅಷ್ಟೇ. ಬುದ್ಧಿ ಇವು ಎಲ್ಲನೂ ಆತ್ಮನ ಮೇಲೆ ಆಧಾರಿತವಾಗಿವೆ. ಆದರೆ ದೇಹ, ಮನಸ್ಸು, ಬುದ್ಧಿಗಳು ಆತ್ಮ ಇವೆಲ್ಲ ಆಗ್ಬೇಕಾಗಿದ್ದ ಅಗತ್ಯ ಇಲ್ಲ. ಆತ್ಮ ಸದಾ ಕಾಲವು ಇವು ಯಾವೂ ಇಲ್ಲದೆ ಇದ್ರೂ ಸಹ ಅದು ಇದ್ದೇ ಇರುತ್ತೆ. ಅದಕ್ಕೆ ಅದು ಸತ್ಯ, ಯಾವಾಗ್ಲೂ ಇರುವಂತಹದ್ದು. ಮಾನ್ಯ, ಇವಾಗ ನೆಕ್ಸ್ಟ್ ಕ್ವೆಶ್ಚನ್. ಪ್ರಪಂಚದ ಮಿಥ್ಯತ್ವ ಏಕೆ ತೋರಿ ಬರುತ್ತಿದೆ? ಮಿಥ್ಯ ಅಂತ ಬಿಟ್ಟು ನೀವಾಗಲೇ ಮಿಥ್ಯ ಅನ್ನೋ ಪ್ರಶ್ನೆಗೆ ನೀವೇನೆ ಉತ್ತರ ಕೊಟ್ಟಿದ್ದು. ಹಾಗಾದ್ರೆ ಪ್ರಪಂಚ ಎಲ್ಲ ಮಿಥ್ಯ ಕಾಣಿಸ್ತಾ ಇದೆ ಅಲ್ವಾ? ಅದು ಯಾತಕ್ಕಿರ್ಬೋದು? ಅದು ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಪ್ರಪಂಚದಲ್ಲಿ ಏನಿದೆ ಅಂತ ನಾವು ಯೋಚನೆ ಮಾಡಿದ್ರೆ ಏನೇನೆಲ್ಲ ಇದೆ. ಸೊ ಮರ ಇದೆ, ಅದು ನನ್ನ ಕಣ್ಣು ಕಾಣ್ತಾ ಇದೆ. ಅದ್ರ ಮೇಲೆ ಒಂದು ಪಕ್ಷಿ ಇದೆ, ಅದು ಹಾಡ್ತಾ ಇರೋದು ನನ್ನ ಕಿವಿ ಕೇಳ್ತಾ ಇದೆ. ಅಲ್ಲಿ ಒಂದು ಹೂವು ಇದೆ, ಅದ್ರದ್ದು ಸುಗಂಧ ಅದನ್ನ ಫ್ರೇಗ್ರೆನ್ಸ್ ಸ್ಮೆಲ್ ಮಾಡ್ಬೋದು. ಆ ಥರ ನಾವು ಯೋಚನೆ ಮಾಡಿದ್ರೆ ನಾವು ಈ ಪ್ರಪಂಚದಲ್ಲಿ ಏನೇನೆಲ್ಲ ನೋಡ್ತೀವಿ ಅದ್ರದ್ದೆಲ್ಲ ನಮ್ಮ 5 ಇಂದ್ರಿಯಗಳೇ. ಅದಿಲ್ಲ ಅಂದ್ರೆ ಇದು ಯಾವುದೂ ಇರೋದಿಲ್ಲ. ಸೊ ಈ ಮಿಥ್ಯ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಅದು ನಮ್ಮ ಈ ಪಂಚ ಇಂದ್ರಿಯಗಳಿಂದ ನಾವು ಅದನ್ನ ನೋಡ್ತೀವಿ, ಅದನ್ನ ಅನುಭವಿಸ್ತೀವಿ. ಸೊ ಇದನ್ನೆಲ್ಲ ನಮಗೆ ಅನುಭವ ಪಡ್ಕೊಳೋದಕ್ಕೆ ಈ 5 ಇಂದ್ರಿಯಗಳೇ ಕಾರಣ. ಅದೇ ನಮ್ಗೆ ಹೇಳುತ್ತೆ ಇಲ್ಲಿ ಪ್ರಪಂಚ ಇದೆ. ಅದರಿಂದನೇ ನಮ್ಗೆ ಅನ್ಸುತ್ತೆ ಇದು ಸತ್ಯ ಥರ ಇದೆ ಅಂತ. ಆದ್ರಿಂದ ಅದು ಮಿಥ್ಯ. ನಮ್ಗೆ ಅನ್ಸಲ್ಲ ಇದಿಲ್ಲ ಅಂತ. ಹಾಗೆ ಅದು ಸತ್ಯನೂ ಅಲ್ಲ, ಆದರೆ ತುಂಬ ಸತ್ಯ ಥರಾನೇ ಇರುತ್ತೆ. ಅದು ನಮ್ಮ ಇಂದ್ರಿಯಗಳಿಂದ. ಆದರೆ ಗುರೂಜಿಯವ್ರು ಹೇಳ್ತಾರೆ, ಸೊ ಅದರಲ್ಲಿ ಈಗ ಒಂದು ಹೂವು ಕಾಣಿದ್ರೆ ಆ ಹೂವು ಸತ್ಯ ಇಲ್ಲ ಇರ್ಬೋದು, ಬಟ್ ಅದರಲ್ಲಿ ಒಂದು ಇರುವಿಕೆ ಇರುತ್ತಲ್ವ, ಅದು ಸತ್ಯ. ಆಗ ನಾವು ಈ ಪ್ರಪಂಚ ನೋಡಿದ್ರೆ ಅದರಲ್ಲಿ ಮಿಥ್ಯ ಅಂತ ಏನೇನು ಕಾಣುತ್ತೆ ನೀವು ಹೇಳಿದ್ರಲ್ವ, ಹಗ್ಗ ಮತ್ತು ಹಾವಿನ ಎಕ್ಸಾಂಪಲಲ್ಲಿ. ಸೊ ಹಗ್ಗ ಇರೋದ್ರಿಂದ ಹಾವು ಕಾಣಿಸುತ್ತೆ. ಹಾಗೆ ಆ ಇರುವಿಕೆ ಮತ್ತು ಅರಿವು ಇರೋದ್ರಿಂದನೇ ಇದೆಲ್ಲ ನಮಗೆ ಕಾಣಿಸ್ತಾ ಇದೆ. ಅದೇ ಪ್ರಪಂಚ. ಆದರೆ ಅದು ಈ ಥರ ನಮಗೆ ಕಾಣಿಸ್ತಾ ಇದೆ, ಅದು ನಮ್ಮ 5 ಇಂದ್ರಿಯಗಳಿಂದ. ನಾವೇನಾದರೂ ಅದರಿಂದ ಒಂಚೂರು ಮುಂದೆ ಹೋಗಿ ಅದನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೆಲ್ಲ ಒಂದೇ, ಇದೆಲ್ಲಾನು ಅದೇ ಇರುವಿಕೆ, ಇದೆಲ್ಲಾನು ಬ್ರಹ್ಮನ್ನೇ, ನಾನು ಅದೇ. ಸೊ ಈಗ ಅವರೊಂದು ತುಂಬ ಚೆನ್ನಾಗಿರೋ ಎಕ್ಸಾಂಪಲ್ ಕೊಡ್ತಾರೆ. ಒಂದು ಚೇರ್ ನಮಗೆ ಕಾಣಿಸ್ತಾ ಇದೆ, ಅದು ಮಿಥ್ಯ.
ಈಗ ನಾ ಹೇಳಿದ್ರೆ ಆ ಚೇರ್ನ ಆಕಾಶದಿಂದ ತೆಗೀರಿ, ಅದನ್ನ ಸಪ್ರೇಟ್ ಮಾಡಿ ಸ್ಪೇಸಿಂದ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಅದೇ ಥರ ಈ ನಾನು ಅಂತ ಹೇಳಿದ್ರೆ ಈ ಇರುವಿಕೆ ಮತ್ತು ಈ ಅರಿವು, ಇದನ್ನ ಈ ದೇಹದಿಂದ ಸಪ್ರೇಟ್ ಮಾಡಿ ಇದನ್ನ ತೆಗೀರಿ ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದ್ರ ಒಳಗಡೆ ಎಲ್ಲ ಇದೆ. ಸೊ ಈ ಇರುವಿಕೆ ಅಥವಾ ಅರಿವು ಅಥವಾ ಈ ಬ್ರಹ್ಮನಲ್ಲೇ ಈ ಮಿಥ್ಯ ಕೂಡ ಇರೋದು. ಈ ಹಗ್ಗ ಇರೋದ್ರಿಂದ ನಮ್ಗೆ ಹಾವು ಕಾಣಿಸ್ತಾ ಇದೆ, ಅದಿಲ್ಲ ಅಂದ್ರೆ ಇದಿಲ್ಲ. ಅದೇ ರೀತಿ ಬ್ರಹ್ಮನ್ ಇರೋದ್ರಿಂದ ಇದೆಲ್ಲ ಇದೆ. ಇದನ್ನೆಲ್ಲ ನಾವು ನೋಡಕ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಗೆ ಈ 5 ಇಂದ್ರಿಯಗಳಿಂದ. ಇದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಇದ್ಯಾವುದು ಕೂಡ ಕಾಣಲ್ಲ. ಈ 5 ಇಂದ್ರಿಯಗಳು ಹೇಗೆ ಪ್ರೊಜೆಕ್ಟ್ ಮಾಡುತ್ತೋ ಆ ರೀತಿಯಲ್ಲಿ ನಾವು ತಿಳ್ಕೊಳ್ತೀವಿ. ಆದ್ರೆ ನಮ್ಮ ಇಂದ್ರಿಯಗಳು ಬಹಳ ಪರಿಮಿತವಾದದ್ದು, ಅವಕ್ಕೊಂದು ಮಿತಿ ಇದೆ. ನಮ್ಗೆ ಸತ್ಯ ಹೇಗಿದೆಯೋ ಹಾಗೆ ತೋರ್ಸಲ್ಲ. ಯಾಕೆ ಅಂದ್ರೆ ಇವಾಗ ನನಗೆ ಒಂದು ರೀತಿಯಲ್ಲಿ ಪ್ರಪಂಚ ಕಂಡ್ರೆ ಇವಾಗ ಪ್ರಾಣಿಗೆ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಇವಾಗ ಕೆಲವು ಪ್ರಾಣಿಗಳಿಗೆ ಬರೀ ಬ್ಲ್ಯಾಕ್ ಅಂಡ್ ವೈಟ್ ಕಾಣಿಸುತ್ತೆ, ಕೆಲವಕ್ಕೆ ಕಣ್ಣೇ ಇರಲ್ಲ. ಆದ್ರೂ ಅದಕ್ಕೆ ಪ್ರಪಂಚ ಅನ್ನೋದು ಇದೆ, ಅದಕ್ಕೆ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಹಾಗಾಗಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಕಾಣಿಸುವಂತಹದ್ದು ಅದು ಸತ್ಯ ಅಲ್ಲ. ಅಂತಂದ್ಬಿಟ್ಟು ನಾವು ಹೇಳಬಹುದು, ಮತ್ತೆ ಬದಲಾವಣೆಗೂ ಒಳಗಾಗತ್ತೆ. ಆದ್ರೆ ಇದರ ಹಿಂದೆ ಬ್ರಹ್ಮನ್ ಇದ್ದಾನೆ ಅನ್ನೋದು ನಾವು ಪ್ರಮಾಣಗಳಿಂದ ತಿಳ್ಕೊಂಡಿದ್ದೀವಿ. ನಮ್ಮ ಅರಿವಿಗೂ ಅಂದ್ರೆ ನಮ್ಮ ಅರಿವೇ ಪರಬ್ರಹ್ಮ ಹೇಗೆ ಅನ್ನೋದನ್ನ ಮುಂದೆ ನಾವು ತಿಳಿದುಕೊಳ್ಳೋಣ. ನಮ್ಮ ಅರಿವು ಅನ್ನೋದು ಇಲ್ಲ ಅಂತಂದ್ರೆ ಪ್ರಪಂಚನೇ ಇಲ್ಲ. ಇವಾಗ ಅಸ್ತಿತ್ವ ಮತ್ತೆ ಅರಿವು ಅನ್ನೋದು ಇವೆರಡು ಪ್ರಶ್ನೆಗಳನ್ನ ಒಂದೇ ಸತಿ ತೆಗೆದುಕೊಳ್ಳೋಣ. ಅಸ್ತಿತ್ವವನ್ನು ಅರಿವಿನಿಂದ ಬೇರ್ಪಡಿಸಲು ಸಾಧ್ಯನ, ಮತ್ ಸಚ್ಚಿತ್ ಆನಂದ ಅಂದ್ರೆ ಏನು ಅನ್ನೋದು ಇವೆರಡನ್ನು ಒಟ್ಟಾಗಿ ತೆಗೆದುಕೊಳ್ಳೋಣ. ಸಾವಿತ್ರಿಜಿ ಹೇಳ್ತೀರಾ? ಅಸ್ತಿತ್ವ ಅಂದ್ರೆ ಪ್ರಪಂಚ ಅಂತ, ಪ್ರಪಂಚದಲ್ಲಿ ನಾನು ಕೂಡ ಒಂದು ಭಾಗ ಅಂತ. ಏಕೆಂದ್ರೆ ಅಲ್ಲಿ ಒಂದು ಕುಜ್ಜಿ ಎಕ್ಸಾಂಪಲ್ ತಗೊಂಡು ಹೇಳ್ತಾರೆ ಪ್ರಭುಜಿಯವರು. ಕತ್ಲೆ ಕೋಣೆಯಲ್ಲಿ ಅಂದ್ರೆ ಒಂದ್ ನಿಮಿಷ, ಅಸ್ತಿತ್ವ ಅಂತಂದ್ರೆ ಇವಾಗ ನಾವು ಚರ್ಚೆ ಮಾಡಿದ್ವಿ ಅಲ್ವಾ, ನಾವು ಪ್ರಪಂಚ ಅಂದ್ರೆ ಏನು ಅಂತ, ಅದು ಮಿಥ್ಯ ಅಂತ ಹೇಳಿದ್ವಿ. ಹಾಗಾದ್ರೆ ಅಸ್ತಿತ್ವ ಅಂದ್ರೆ ಮಿಥ್ಯಾನಾ? ಇದು ಅಸ್ತಿತ್ವ ಅಂದ್ರೆ ಮಿಥ್ಯಾನ? ಇವಾಗ ಪ್ರಪಂಚ ಅಂದ್ರೆ ಮಿಥ್ಯ ಅಂತಂದ್ಬಿಟ್ಟು ನಾವು ಚರ್ಚೆ ಮಾಡಿದ್ವಿ ಇದುವರೆಗೂ. ಇಲ್ಲಿ ಕೇಳ್ತಾ ಇರೋದು ಅಸ್ತಿತ್ವ ಮತ್ತೆ ಅರಿವು. ಅಸ್ತಿತ್ವ ಅಂದ್ರೆ ಪ್ರಪಂಚನ ಅಂದ್ರೆ ಪ್ರಪಂಚ ಅಂದ್ರೆ ಮಿಥ್ಯ ಆಗ್ಬೇಕು. ಮಿಥ್ಯ ಪ್ರಪಂಚ. ಅಸ್ತಿತ್ವದಲ್ಲಿ ಅಂದ್ರೆ ಇದ್ರ ಹಿಂದೆ ಇರ್ತಕ್ಕಂಥದ್ದು ಸತ್ಯ. ಅಸ್ತಿತ್ವ ಅಂತಂದ್ರೆ ಅರಿವು ಮತ್ತು ಇರುವಿಕೆ ಅಂತ. ಅದನ್ನ ಹೇಗೆ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ? ಇವಾಗ ನೀವು ಎಲ್ಲೋ ಸ್ವಲ್ಪ ಕೋಣೆ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಳಿ. ಕತ್ಲೆ ಕೋಣೆನಲ್ಲಿ ಎಲ್ಲ ಸಾಮಾನು ಇರತ್ತೆ. ಕತ್ಲೆ ಕೂತಿರ್ತಾನೆ ಒಬ್ಬ ವ್ಯಕ್ತಿನ, ಏನಪ್ಪಾ ನೀನ್ ಇದೀಯಾ ಅಂತಂದ್ರೆ ಅಲ್ಲಿರೋ ವಸ್ತುಗಳು ಕಾಣ್ತಾ ಇದೀಯಾ ಅಂದ್ರೆ ಇಲ್ಲ ಅಂತಾನೆ. ಯಾಕೆಂದ್ರೆ ಬೆಳಕಿದ್ರೆ ಕಾಣತ್ತೆ, ಇಲ್ದಿದ್ರೆ ಇಲ್ಲ ಅನ್ನೋ ಒಂದು ಇದಕ್ಕೆ ಕಾಣಲ್ಲ ಅಂತ ಹೇಳ್ತಾನೆ. ನೀನಿದೀಯೇನಪ್ಪಾ ಅಂತಂದ್ರೆ ಹೋ ನಾನು ಅಂತ ಹೇಳ್ತಾನೆ. ಯಾಕೆ ನಾನಿದೀನಿ ಅಂತ ಹೇಳಿದ್ರೆ ಅರಿವು ಅನ್ನೋದಿದೆ. ಅರಿವು ಅನ್ನೋದಿರೋದಕ್ಕೆ ನಾನಿದೀನಿ ಅಂತ ಗೊತ್ತಾಗ್ತಾ ಇದೆ ಅವನಿಗೆ. ಇರೋವಿಕೆನಲ್ಲಿ ಎಲ್ಲವೂ ಇದೆ. ಯಾಕೆ ಅಂತಂದ್ರೆ ಚಲಿಸೋದು ಇರತ್ತೆ, ಚಲಿಸದೇ ಇರೋದು ಇರತ್ತೆ. ಇರುವಿಕೆ ಅಂತಂದ್ರೆ ಪ್ರತಿಯೊಂದು ಇರತ್ತೆ ಇರುವಿಕೆನಲ್ಲಿ. ಹಾಗಾಗಿ ಅವನು ನಾನು ಇದೀನಿ ಅಂತ ಅವನಿಗೆ ಅರಿವಾಗ್ತಾ ಇರೋದ್ರಿಂದ ಅದು ತಿಳ್ಕೊಳಕ್ ಆಗ್ತಾ ಇದೆ ಅವನಿಗೆ, ಅರಿವಿರೋದ್ರಿಂದ. ಹಾಗಾದ್ರೆ ಅವೆರಡನ್ನು ಬೇರ್ಪಡಿಸಕ್ ಆಗತ್ತಾ? ಕತ್ಲಾಗಿದ್ರು ಕೂಡ ಅವನು ಅರಿತಾ ಇದ್ದಾನೆ, ತನ್ನನ್ನು ತಾನು ಅರಿತಾ ಇದ್ದಾನೆ. ನಾನಿದೀನಿ ಅಂತಂದ್ರೆ ನಾನಿದೀನಿ ಅಂತ ಹೇಳ್ತಾನೆ. ಅಸ್ತಿತ್ವ ಮತ್ತೆ ಅರಿವು ಇವೆರಡು. ಇವಾಗ ನಾನಿದ್ದೀನಿ ಅನ್ನೋದು
ಮತ್ತೆ ನನ್ಗದು ಗೊತ್ತಾಗ್ತಾ ಇದೆ ಅನ್ನೋದು. ಇವೆರಡನ್ನು ಸಪ್ರೇಟ್ ಆಗಿ ಬೇರ್ಪಡಿಸಕ್ಕಾಗತ್ತಾ ಬೇರ್ಪಡಿಸೋಕೆ ಆಗಲ್ಲ ಇವೆರಡೂನು. ಸದಾ ಕಾಲವು ಅವು ಒಟ್ಟಿಗೆ ಸದಾ ಇರುತ್ತೆ. ಕಾಲವೂ ಇರುತ್ತೆ. ಮತ್ತೆ ಸಚ್ಚಿತ್ ಆನಂದ, ನಾವು ಇವಾಗ ಏನಾದ್ವಿ, ಪ್ರಪಂಚ ಅನ್ನೋದು ಮಿಥ್ಯ, ದೇಹ ಅನ್ನೋದು ಮಿಥ್ಯ, ಮನಸ್ಸು ಬುದ್ಧಿ ಇವೆಲ್ಲ ಮಿಥ್ಯ ಅನ್ನೋದು ತಿಳ್ಕೊಂಡ್ವಿ. ಹಾಗಾದ್ರೆ ಸತ್ಯ ಅನ್ನೋದು ಏನು ಅನ್ನೋದನ್ನ ಇಲ್ಲಿ ಸಚ್ಚಿತ್ತ ಆನಂದ ಅನ್ನೋದ್ರಲ್ಲಿ ತಿಳಿಸ್ತಾರೆ. ಸಚ್ಚಿತ್ ಆನಂದ ಅನ್ನೋದು ಏನು ಅಂತ ವಿವರಿಸಿ ನೀವೇನೆ. ಸತ್ ಅಂದ್ರೆ ಇರುವುದು, ಚಿತ್ ಅಂದ್ರೆ ಅವನಿಗೆ ಅರಿವಾಗ್ತಾ ಇದೆ. ಚಿತ್ ಅಂದ್ರೆ ಆನಂದ ಸ್ವರೂಪ ಅಂತಂದ್ರೆ ಅದು ಅವನೇ ಆಗಿದ್ದಾನೆ ಆನಂದ ಅನ್ನೋದು. ಸ್ವಲ್ಪ ಆ ವಿವರವಾಗಿ ತತ್ವವನ್ನೇ ತಿಳ್ಕೊಬೇಕಾಗಿದೆ ಆನಂದ ಸ್ವರೂಪ ಅನ್ನೋದು. ಯಾಕೆ ಅಂತಂದ್ರೆ ಒಂದು ಹಣ್ಣು ತಿಂದಾಗ ಚೆನ್ನಾಗಿತ್ತು ಅಂತಾರೆ, ಕಾಫಿ ಕುಡಿದ್ರೆ ಚೆನ್ನಾಗಿ ಒಂದ್ ಸಂತೋಷ. ಆ ಸಂತೋಷವನ್ನು ಅವನಿಗೆ ಅರಿವಿರುವುದಕ್ಕೆ ಅರಿತಾ ಇದ್ದಾನೆ, ಅದನ್ನ ಸಂತೋಷ ಆಗ್ತಾ ಇದೆ ಅಂತ, ಅದೇ ಆನಂದ. ಆದ್ರೆ ಶಾಶ್ವತ ಆವಾದ ಆನಂದ ಅನ್ನೋದು ಅವನ್ಗೆ ಅದು ತಿಳ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನೀವ್ ಹೇಳಿದ್ರಲ್ವಾ ಹಗ್ಗದ ಮೇಲೆ ಆರೋಪ ಅಂತ, ಆ ತರ ಆರೋಪ ಆಗಿರೋದ್ರಿಂದ ದೇಹ ಮನಸ್ಸು ಬುದ್ಧಿಗಳ ಮೇಲೆ, ದೇಹ ಮನಸ್ಸು ಆತ್ಮನ ಮೇಲೆ ಆರೋಪ ಆಗಿರೋದ್ರಿಂದ ಅದು ತಿಳ್ಕೊಳಕ್ ಆಗ್ತಾ ಇಲ್ಲ. ಆನಂದ ಸ್ವರೂಪ ಅನ್ನೋದು ಅದು ಅನಂತವಾಗಿರೋದ್ರಿಂದ, ಅದು ಅಸ್ತಿತ್ವವೇ ಅರಿವು ಆಗಿರೋದ್ರಿಂದ ಅವನಿಗೆ ತಿಳ್ಕೊಳಕ್ ಆಗ್ತಾ ಇಲ್ಲ. ಅದನ್ನ ತಿಳ್ಕೊಳ್ಳೋ ಪ್ರಯತ್ನನೇ ನೀವು ಇವಾಗ ಇದನ್ನ ಮುಂದುವರಿಸ್ತಾ ಇರೋದು ಅಂತ ಈ ಕ್ಲಾಸಿಂದ ಎಲ್ಲ. ನಾನು ಪರಿಪೂರ್ಣ ಅಲ್ಲ ಅಂತಂದ್ಬಿಟ್ಟು ಅನ್ಕೊಂಡಿರ್ತೀವಿ, ಆದ್ರೆ ಈ ಆನಂದ ಅನ್ನೋದು ಪೂರ್ಣ. ನೀನು ಹೇಗೆ ಪೂರ್ಣ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಇವಾಗ ಒಂದು ಮಾವಿನ ಹಣ್ಣು ನನಗೆ ತಿಂದ್ರೆ ನನಗೆ ಬಹಳ ಸಂತೋಷ ಆಗತ್ತೆ, ಆದರೆ ಆನಂದ ಅನ್ನೋದು ಮಾವಿನ ಹಣ್ಣೆ ನಾನಾಗ್ಬಿಡೋದು. ಈಗ ಸಕ್ಕರೆ ಹಚ್ಚಿರುತ್ತೆ, ಸಕ್ಕರೆ ತಿಂದ್ರೆ ನನಗೆ ಬಹಳ ಸಂತೋಷ ಆಗತ್ತೆ, ಆದರೆ ಸಕ್ಕರೆನೇ ನಾನಾಗ್ಬಿಡೋದು. ಆನಂದ ಅನ್ನೋದು ಆ ರೀತಿಯಲ್ಲಿ ನಾವು ಪರಿಕಲ್ಪನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಸತ್ ಅಂದ್ರೆ ಅಸ್ತಿತ್ವ, ಚಿತ್ ಅನ್ನೋದು ನನ್ನ ಅರಿವು, ಆನಂದ ಅನ್ನೋದು ನಾನು ಪರಿಪೂರ್ಣನು, ಪೂರ್ಣ, ಎಲ್ಲವೂ ಸಹ ಎಲ್ಲದರಲ್ಲೂ ಇರುವಂತಹದ್ದು, ನನ್ನ ಹೊರತಾಗಿ ಬೇರೆ ಏನು ಇಲ್ಲ ಅಂತ ತಿಳಿದುಕೊಳ್ಳೋದು ಆನಂದ ಅಂತ. ನಾವು ಇವೆರಡು ವಿಡಿಯೋಗಳ ಮೇಲೆ ಸರ್ ಬಗ್ಗೆ ಕೇಳೋಣ, ವಿವರಣೆಯನ್ನು ತಿಳ್ಕೊಳ್ಳೋಣ. ಸರ್, ಇಲ್ಲಿ ಸಾಧನ ಚತುಷ್ಟಯಗಳಾದ್ಮೇಲೆ ಇವಾಗ ತತ್ವ ವಿವೇಕಕ್ಕೆ ಬಂದಿದ್ದೀವಿ ನಾವು. ಸಾಧನ ಚತುಷ್ಟಯ ಲಾಸ್ಟ್ ವೀಕೆ ನಾವು ಮುಗಿಸಿದ್ವಿ. ಇವಾಗ ತತ್ವ ವಿವೇಕ, ಇದರಲ್ಲಿ ಸತ್ಯ ಅಸತ್ಯ ಮಿಥ್ಯ ಮತ್ತೆ ಪ್ರಪಂಚ ಅಂದ್ರೆ ಏನು, ದೇಹ ಮನಸ್ಸು ಬುದ್ಧಿ ಇವುಗಳ ಬಗ್ಗೆ ವಿಚಾರ ಮಾಡಿದ್ವಿ. ಆಮೇಲೆ ಇದನ್ನೆಲ್ಲ ನೀವು ಕೇಳಿದ್ರಿ. ಮತ್ತೆ ಸಚ್ಚಿದಾನಂದ, ನಾವು ಈ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಇವೆಲ್ಲ ಅಲ್ಲ, ಆದರೆ ನಮ್ಮ ನಿಜ ಒಂದು ಸತ್ಯ ಅನ್ನೋದು ಏನು ಅಂದರೆ ಸಚ್ಚಿದಾನಂದ ಸ್ವರೂಪಿ ಅಂತಂದ್ಬಿಟ್ಟು ಶಾಸ್ತ್ರಗಳೆಲ್ಲ ಹೇಳುತ್ತವೆ, ಮತ್ತು ಗುರುಗಳು ಹೇಳ್ತಾರೆ. ಹಾಗಾದರೆ ಸಚ್ಚಿದಾನಂದ ಅಂದರೆ ಏನು ಅನ್ನೋದನ್ನ ನಾವು ವಿಚಾರ ಮಾಡಿದ್ವಿ. ಇವುಗಳ ಸಮಗ್ರ ಒಂದು ಚಿತ್ರಣವನ್ನು ನೀವು ಕೊಟ್ಟರೆ ಚೆನ್ನಾಗಿರುತ್ತೆ. ಧನ್ಯವಾದ ಅಮ್ಮ. ಈಗ ಅಮ್ಮ ಹಿಂದಿನ ಸ್ಲೈಡ್ಗೆ ಬನ್ನಿ ಅಮ್ಮ. 13ನೇ ವಿಡಿಯೋದು ಸ್ಲೈಡ್ ಇದೆಯಲ್ಲ. ಈಗ ಮೊಟ್ಟ ಮೊದಲನೇದಾಗಿ ನಾವು ತತ್ವ ಅಂತಂದ್ರೆ ಏನು ಅಂತ ಸ್ವಲ್ಪ ಆಳವಾಗಿ ಪರಿಶೀಲನೆ ಮಾಡೋಣ. ಈಗ ನಾವು ತತ್ವ ಅನ್ನೋ ಪದವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಿರ್ಬೋದು. ಇಲ್ಲಿ ತತ್ವಬೋಧ ಅಂತಲೂ ಕೇಳಿದ್ದೀವಿ, ಅಥವಾ ಇವರು ತತ್ವಜ್ಞಾನಿ ಅಂತ ಕೇಳಿದ್ದೀವಿ. ಇಂಗ್ಲಿಷ್ನಲ್ಲಿ ಇದನ್ನ ಫಿಲಾಸಫರ್ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಡ್ತಾರೆ. ಯಾರು ಫಿಲಾಸಫರ್ ಅಂತಂದ್ರೆ
ಹೂ ಹ್ಯಾಸ್ ಅ ಫಿಲಾಸಫಿ ಆರ್ ಹೂ ಫಿಲಾಸಫೈಸಸ್. ಅಂದ್ರೆ ಯಾರು ಯಾವುದೋ ಒಂದು ವಿಷಯದ ಬಗ್ಗೆ ಜ್ಞಾನವನ್ನ ಕೊಡ್ತಾರೆ ಅವ್ರನ್ನ ಫಿಲಾಸಫರ್, ಅಥವಾ ಜ್ಞಾನದ ಬಗ್ಗೆ ಒಂದು ವಿಚಾರವನ್ನ ಮಾಡ್ತಾರೆ ಅವ್ರನ್ನ ಫಿಲಾಸಫರ್ ಅಂತ ಕರೆದು ಬಿಡ್ತಾರೆ. ಇದು ಒಂದು ರೀತಿಯಲ್ಲಿ, ಒಂದು ದೃಷ್ಟಿಯಲ್ಲಿ ಸರಿ. ಆದರೆ ನಮ್ಮ ವೇದಾಂತ ಜ್ಞಾನದಲ್ಲಿ ತತ್ವ ಅನ್ನೋದು ಬಹಳ ಆಳವಾದ ವಿಚಾರ. ಏನು ತತ್ವ ಅಂತಂದ್ರೆ, ತತ್ವ ಅಂದ್ರೆ ಯಾವುದೋ ಒಂದಿದೆ, ಯಾವುದೇ ಒಂದು ಸಂದರ್ಭದಲ್ಲಿ ಏನೋ ಒಂದಿದೆ, ಅದು ಏನು ಅನ್ನೋದನ್ನ ವಿಚಾರ ಮಾಡೋದು. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಆಲೋಚನೆ ಮಾಡೋಣ, ಬಹಳ ಸುಲಭವಾಗಿ ಅರ್ಥ ಆಗೋ ಥರ. ನಮ್ಗೆಲ್ಲರಿಗೂ ಇಷ್ಟವಾಗಿರೋ ವಿಷಯ ಏನು? ಊಟ. ಊಟ ಊಟ ಅಂತಂದ್ರೆ ಊಟ ಏನೆಲ್ಲ ಇದೆ? ಒಬ್ಬೊಬ್ಬರನ್ನ ಕೇಳಿದ್ರೆ ನೀವು ಒಬ್ಬೊಬ್ರು ಒಂದು 100-500 ಭಕ್ಷ್ಯ ಭೋಜಗಳನ್ನ ನೀವು ಇಷ್ಟವಾಗಿರೋದನ್ನ ಹೆಸರು ಕೊಡ್ತೀರಾ ಅಲ್ವಾ? ಯಾವ್ಯಾವ ನೀವು ಭಾಗದಿಂದ ಬಂದಿದ್ದೀರಾ ಅಲ್ಲೆಲ್ಲ ನಮ್ಮ ಮನೇಲಿ ಅದು ಮಾಡಿದ್ರು, ಆ ಹಬ್ಬದಲ್ಲಿ ಈ ಥರ ಮಾಡಿದ್ರು, ಈ ಕಡುಬು ಚೆನ್ನಾಗಿರುತ್ತೆ, ಈ ಉಂಡೆ ಚೆನ್ನಾಗಿರುತ್ತೆ, ನನಗೆ ಈ ಪಿಜ್ಜಾ ಇಷ್ಟ, ಆ ಥರ ನಮ್ಮ ಒಂದು ವಯೋ ಧರ್ಮದ ಪ್ರಕಾರ ನಾವು ಮಾತಾಡ್ತೇವೆ. ಭಕ್ಷ್ಯ ಭೋಜಗಳ ಬಗ್ಗೆ ನಮ್ಗೆಲ್ಲರಿಗೂ ಪ್ರಿಯವಾಗಿರೋ ಅದೊಂದು ವಿಚಾರ ಅಲ್ವಾ? ಏನಪ್ಪ ಈ ಭಕ್ಷ್ಯ ಭೋಜನಗಳದ್ದು ತತ್ವ? ಏನಂಗಂದ್ರೆ ಅರ್ಥ ಸ್ವಾಮಿ? ಭಕ್ಷ್ಯ ಭೋಜನಗಳಲ್ಲಿ ತತ್ವ ಇದೆಯಾ? ಏನಂಗಂದ್ರೆ ನೋಡಿ ಸ್ವಾಮಿ, ಚಿತ್ರಾನ್ನ ಇದೆ, ಪುಳಿಯೋಗರೆ ಇದೆ, ಅನ್ನ ಸಾರು ಇದೆ, ಆ ಥರ 100 ಹೋಟ್ಲಿಗೆ ಹೋದ್ರೆ ಅವರು ಒಂದು ಮೆನು ಕೊಡ್ತಾರೆ, ಅದರಲ್ಲಿ 100 ವೆರೈಟಿ ಇರುತ್ತೆ. ಏನೇನು ಅಂತಂದ್ರೆ ಅದು ಹೆಸರುಗಳೆಲ್ಲ ಉದ್ದುದ್ದ ಹೆಸರು ಇರುತ್ತೆ, ಏನೇನೋ ಅದಕ್ಕೆ ದುಡ್ಡು ಜಾಸ್ತಿ ಕಡಿಮೆ ಎಲ್ಲ ಮಾಡಿರ್ತಾರೆ. ಅದು ಸ್ವಲ್ಪ ನಾವು ಪರಿಶೀಲನೆ ಮಾಡಿ ನೋಡಿದ್ರೆ ಎಲ್ಲಾನು ಏನು ಅದೇ ಅನ್ನ. ಅನ್ನಕ್ಕೆ ಸ್ವಲ್ಪ ಕಂದು ಕಲರ್ ಹಾಕ್ಬಿಟ್ರೆ ಹುಳಿ ಅನ್ನ, ಸ್ವಲ್ಪ ಹಳದಿ ಕಲರ್ ಹಾಕ್ಬಿಟ್ರೆ ಚಿತ್ರಾನ್ನ, ಸ್ವಲ್ಪ ಹಸಿರು ಕಲರ್ ಹಾಕ್ಬಿಟ್ರೆ ಅದು ಪಾಲಕ್ಕನ್ನ. ಸೊ ಹಿಂಗೆ ಸ್ವಲ್ಪ ಕಲರ್ ಬದಲಾಯಿಸ್ಬಿಟ್ಟು ಅದೇ ಅನ್ನನ ಬೇರೆ ಬೇರೆ ಹೆಸರು ಕೊಟ್ಬಿಟ್ಟು ನಿಮ್ಮ ಹತ್ರ ನಮ್ಮ ಹತ್ರ ಬೇರೆ ಬೇರೆ ದುಡ್ಡು ಕೀಳ್ತಾರೆ ಅಲ್ವಾ? ಇದು ಒಂದು ರೀತಿನಲ್ಲಿ ಎಲ್ಲ ಈ ಥರ ಚಿತ್ರಾನ್ನ, ಹುಳಿಯನ್ನ, ಮೊಸರು ಅನ್ನ, ಸಾರು ಅನ್ನ ಎಲ್ಲದರದ್ದು ಒಂದು ಹಂತದಲ್ಲಿ ತತ್ವ ಏನು? ಅನ್ನ. ಅನ್ನ ಇರೋದ್ರಿಂದ ಇದೆಲ್ಲ ಬೇರೆದೆಲ್ಲ ಬರ್ತಾ ಇದೆ. ಅನ್ನ ಇರೋದಕ್ಕೆ ಪುಳಿಯೋಗರೆ, ಅನ್ನ ಇರೋದಕ್ಕೆ ಚಿತ್ರಾನ್ನ, ಅನ್ನ ಇರೋದಕ್ಕೆ ಸಾರು ಅನ್ನ. ಓ ಸರಿ, ಇನ್ನೂ ಸ್ವಲ್ಪ ಆಳವಾಗಿ ಹೋಗ್ಬೋದಾ ನಾವು? ಅನ್ನದ್ದು ಏನಾದ್ರು ತತ್ವ ಇದೆಯಾ? ಹೌದು ಸ್ವಾಮಿ, ಅನ್ನದಲ್ಲಿ 100 ಥರ ಅನ್ನ ಇದೆ. ನಮಗೆ ಗೊತ್ತಿರೋ ಥರ ಏನೇನೋ ಮೆದು ಅನ್ನ. ಸ್ವಲ್ಪ ಹಲ್ಲೇನಾದ್ರು ನೋವಾಗಿದ್ರೆ ನಂಗೆ ಸ್ವಲ್ಪ ಮೆದುವಾಗಿರೋ ಅನ್ನ ಕೊಟ್ಬಿಡು, ಅಗಿಯಕ್ಕಾಗ್ತಾ ಇಲ್ಲ ಅಂತ ಹೇಳ್ತೀವಿ ಅಲ್ವಾ? ಅಥವಾ ಏನಾದರೂ ಸ್ವಲ್ಪ ಬಾಯಲ್ಲಿ ಹುಣ್ಣಾಗಿದ್ರೆ ಏನಾಗಿದ್ರೆ ಮೆದುವಾಗಿರ್ಲಿ. ಅಥವಾ ಸಣ್ಣ ಮಕ್ಕಳು ಕೊಡ್ಬೇಕಾದ್ರೆ ಎಲ್ಲ ಮೆದುವಾಗಿ ಕೊಡೋಣ. ಅಥವಾ ಸ್ವಲ್ಪ ವಯಸ್ಸು ಗಟ್ಟಿಯಾಗಿರೋರಿದ್ರೆ ಪರವಾಗಿಲ್ಲ, ಸ್ವಲ್ಪ ಬಿರುಸಾಗಿದ್ರು ಪರವಾಗಿಲ್ಲ, ಬಿರುಸಾಗಿರೋ ಅನ್ನ. ಅಥವಾ ಇದು ರಾಜಗಿರಿ ಅಕ್ಕಿ ಇದೆಯಲ್ಲ ಅದ್ರಲ್ಲಿ ಮಾಡಿರೋ ಅನ್ನ. ಇದು ಬಾಸ್ಮತಿ ರೈಸ್ ಅನ್ನ. ಆ ಥರ ಬೇರೆ ಬೇರೆ ಅನ್ನಗಳಿದೆ. ಒಂದು ಅನ್ನದ್ದು ವಾಸನೆ ಬೇರೆ ಥರ ಇರುತ್ತೆ, ಒಂದ್ರದ್ದು ರುಚಿ ಬೇರೆ ಥರ ಇರುತ್ತೆ, ಅದರದ್ದು ಒಂದು ಗಾತ್ರ ಬೇರೆ ಥರ ಇರುತ್ತೆ. ಹಂಗೆ ಬೇರೆ ಬೇರೆ ಅನ್ನದಲ್ಲೂ ಬೇರೆ ಬೇರೆ ವೈಶಿಷ್ಟ್ಯತೆ ಇದೆ. ಹಾಗಾದ್ರೆ ಅದರಲ್ಲಿ ಏನಾದ್ರು ತತ್ವ ಇದೆಯಾ? ಹೌದಲ್ವಾ? ಎಲ್ಲ ರೀತಿಯ ಅನ್ನನು ಒಂದು ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ಎಲ್ಲ ಅನ್ನನು ಅಕ್ಕಿ, ಬೇರೆ ಬೇರೆ ಅಕ್ಕಿ ಇರ್ಬೋದು, ಆದರೆ ಎಲ್ಲ ಅನ್ನನು ಅಕ್ಕಿಯಿಂದ ಆಗಿರೋದು. ಹೀಗೆ ನಾನು ಸ್ವಲ್ಪ ಆಳವಾಗಿ ಆಲೋಚನೆ ಮಾಡ್ತಾ ಹೋದಂಗೆ ನಮಗೆ ಏನೇನೋ ವೈವಿಧ್ಯತೆ ಅಂತ ಕಾಣಿಸ್ತಾ ಇದೆ. ಆ ವೈವಿಧ್ಯತೆಯಲ್ಲಿ ಏನೋ ಒಂದು ಅಂಶ ಎಲ್ಲದಕ್ಕೂ ಸರಿಸುಮಾರಾಗಿ, ಹೌದು ಎಲ್ಲ ಚಿತ್ರಾನ್ನ, ಪುಳಿಯೋಗರೆ ಅನ್ನ, ಸಾರು ಅನ್ನ, ಮೊಸರು ಅನ್ನ ಎಲ್ಲದು ಅನ್ನನೇ, ಎಲ್ಲ ಅನ್ನನೂ ಅಕ್ಕಿನೇ. ಎಲ್ಲ ಅಕ್ಕಿನೂ ಭತ್ತನೇ. ಎಲ್ಲ ಭತ್ತನೂ ಒಂಥರ ಮಣ್ಣಿಂದ ಬಂದಿರೋ ಒಂದು ಸಸ್ಯನೇ. ಎಲ್ಲ ಸಸ್ಯನೂ ಒಂದು ಬೀಜನೇ. ಎಲ್ಲ ಬೀಜನೂ ಏನು? ಎಲ್ಲ ಬೀಜ
ಎಲ್ಲ ಬೀಜದ ತತ್ವ ಏನು? ಎಲ್ಲ ಬೀಜದಲ್ಲಿ ಇರೋ ತತ್ವ ಏನು? ಏನೋ ಒಂದಿದೆ, ಅದು ಏನು ಅಂತ ಗೊತ್ತಿಲ್ಲ, ಅದಕ್ಕೆ ನಾವೊಂದು ಹೆಸರು ಕೊಟ್ಬಿಡೋಣ. ಆ ಬೀಜದಲ್ಲಿ ಏನೋ ಒಂದು ಶಕ್ತಿ ಇದೆ. ಎಲ್ಲ ಬೀಜನೂ ಏನೋ ಒಂದು ಶಕ್ತಿ ಅಲ್ವಾ? ಶಕ್ತಿ ಏನಂಗಾದ್ರೆ ಗೊತ್ತಿಲ್ಲ ಅಲ್ವಾ? ಅಲ್ಲಿಗೆ ನಮ್ಮ ಉತ್ತರ ನಿಲ್ಬೇಕಾಗತ್ತೆ. ಚಿತ್ರಾನ್ನದಿಂದ ನಾವು ಅನ್ನ ಕಂಡುಹಿಡಿಬೋದು, ಅನ್ನದಿಂದ ನಾವು ಅಕ್ಕಿ ಕಂಡುಹಿಡಿಬೋದು, ಅಕ್ಕಿಯಿಂದ ಸಸ್ಯ ಕಂಡುಹಿಡಿಬೋದು, ಸಸ್ಯದಿಂದ ನಾವು ಬೀಜ ಕಂಡುಹಿಡಿಬೋದು, ಬೀಜದಿಂದ ಶಕ್ತಿ ಕಂಡುಹಿಡಿಬೋದು, ಶಕ್ತಿಯಿಂದ ಗೊತ್ತಿಲ್ಲ. ಅಂದ್ರೆ ಏನೋ ಒಂದು ಹಂತದಲ್ಲಿ ನಮ್ಮ ಈ ನೀವು ನಾನು ವಿಚಾರ ಮಾಡೋ ಹಂತದಲ್ಲಿ ಉತ್ತರ ಇನ್ನು ಕಂಡುಹಿಡಿಯಕ್ಕಾಗಲ್ಲ ಅಂತ ನಾವು ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಅಂದ್ರೆ ಏನೋ ಒಂದಿದೆ, ಅದನ್ನ ನಾವು ಶಕ್ತಿ ಅಂತ ಕರೆಯೋಣ. ಅದಿರೋದ್ರಿಂದನೇ ನಮಗೆ ಚಿತ್ರಾನ್ನ, ಅದಿರೋದ್ರಿಂದನೇ ನಮಗೆ ಪುಳಿಯೋಗರೆ ಅನ್ನ ಎಲ್ಲ ನಮಗೆ ಹೇಳ್ಬೋದು ತಾನೆ. ಅಂದ್ರೆ ಎಲ್ಲ ಅನ್ನಗಳ ಮೂಲ ಸ್ವರೂಪ ಏನು? ಶಕ್ತಿ. ಈಗ ನಾವೇನ್ ಕಂಡುಹಿಡಿದ್ವಿ? ಏನೋ ಒಂದು ಅಂಶ, ಎಲ್ಲದರಲ್ಲೂ ಬದಲಾಗದೆ ಇರೋ ಅಂಶ ಕಂಡುಹಿಡಿದ್ಬಿಟ್ವಿ. ತತ್ವ ಏನೋ ಇದೆಯಲ್ಲ, ಅದು ಎಲ್ಲ ತರ ಕಾಣಿಸ್ತಾ ಇದೆಯಲ್ಲ. ತತ್ವ ಅಂದ್ರೆ ಆ ತರ ಯಾವುದೋ ಒಂದು ಮೂಲಭೂತವಾದ ಅಂಶ ಇದೆ ಸ್ವಾಮಿ. ನಿಮ್ಮ ನನ್ನ ಈ ಇರುವಿಕೆಗೆ, ನಿಮ್ಮ ನನ್ನ ಒಂದು ಜೀವನಕ್ಕೆ, ನಿಮ್ಮ ನನ್ನ ಒಂದು ಯಾವುದನ್ನ ನಾವು ಜೀವನ ಅಂತ ಕರಿತಾ ಇದ್ದೇವೆ, ಅಲ್ಲಿ ಏನೇನೋ ಆಟ ಆಡ್ತಾ ಇದ್ದೇವಲ್ಲ, ಅದೆಲ್ಲದಕ್ಕೂ ಒಂದು ಏನೋ ಒಂದು ಮೂಲಭೂತವಾದ ಇರುವಿಕೆ ಇದೆ. ಹೇಗೆ ಅನ್ನಕ್ಕೆ ಶಕ್ತಿ ಇರೋ ತರ ನಿಮಗೆ ನನಗೆ ಅದರ ಒಂದು ವಿವೇಕ. ವಿವೇಕ ಅಂತಂದ್ರೆ ಏನು? ನಾವು ಇವಾಗಲೇ ನೋಡಿದ್ದೇವೆ. ವಿವೇಕ ಅಂತಂದ್ರೆ ಏನೋ ಒಂದು ಕಾಣಿಸ್ತಾ ಇದೆ, ಅದ್ರಲ್ಲಿ ಏನೇನು ಅಂಶಗಳಿದೆ ಅದನ್ನ ಬೇರ್ಪಡೆ ಮಾಡಿ ನೋಡೋ ಅಂತ ಒಂದು ಸಾಮರ್ಥ್ಯ. ಎಲ್ಲಿದೆ ಸಾಮರ್ಥ್ಯ? ನಿಮ್ಮಲ್ಲೇ ಇದೆ. ಯಾಕಂದ್ರೆ ನೀವೇ ಹೇಳ್ತಾ ಇರೋದು, ಓ ಇದು ಚಿತ್ರಾನ್ನ, ಇದು ಪುಳಿಯೋಗರೆ ಅನ್ನ ಅಂತ. ಚಿತ್ರಾನ್ನ ಮತ್ತೆ ಪುಳಿಯೋಗರೆ ಅನ್ನ ಅಂತ ಎರಡನ್ನು ಬೇರೆ ಬೇರೆ ಹೇಳಬೇಕು ಅಂತಂದ್ರೆ ಅವೆರಡು ಮಧ್ಯೆ ಏನೋ ಒಂದು ವ್ಯತ್ಯಾಸ ಕಂಡುಹಿಡಿಯೋಕೆ ನಿಮ್ಗೆ ಗೊತ್ತಾಗ್ಬೇಕು ತಾನೆ. ಆ ವ್ಯತ್ಯಾಸ ಏನು? ಆ ರೀತಿ ವ್ಯತ್ಯಾಸದಲ್ಲಿ ಒಂದು ಸ್ವಲ್ಪ ಕಣ್ಣಿಗೆ ಕಾಣಿಸುವಂತ ವ್ಯತ್ಯಾಸ ಇರುತ್ತೆ. ಚಿತ್ರಾನ್ನಕ್ಕೂ ಪುಳಿಯೋಗರೆ ಅನ್ನಕ್ಕೂ ಕಣ್ಣನ್ನು ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ. ಆದರೆ ಇಬ್ರು ಬೇರೆ ಬೇರೆಯವ್ರು ಮಾಡಿರೋ ಪುಳಿಯೋಗರೆನಲ್ಲಿ ವ್ಯತ್ಯಾಸ ಕಂಡುಹಿಡಬೇಕು ಅಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಕೊಡಬೇಕಾಗತ್ತೆ. ಬರೀ ಕಣ್ಣಿಂದ ಮಾತ್ರ ಅಲ್ಲ, ಮೂಗನ್ನು ನಾವು ಅಲ್ಲಿಗೆ ನಾವು ಉಪಯೋಗ ಮಾಡಬೇಕಾಗತ್ತೆ. ಕೆಲವು ಸತಿ ಕಣ್ಣು ಮೂಗಿಂದ ಗೊತ್ತಾಗಲ್ಲ, ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ಚಪ್ಪರ್ಸ್ ನೋಡ್ಬೇಕಾಗತ್ತೆ. ಹೀಗೆ ವ್ಯತ್ಯಾಸದಲ್ಲಿ ಬೇರೆ ಬೇರೆ ಹಂತಗಳಿದೆ. ಕೆಲವಷ್ಟು ಸುಲಭವಾಗಿ ಗೊತ್ತಾಗೋಗುವಂಥ ವ್ಯತ್ಯಾಸಗಳು, ಅದನ್ನ ನಾವು ಈ ಗ್ರಾಸ್ ಅಂತ ಹೇಳ್ಬೋದು. ಗ್ರಾಸ್ ಅಂತಂದ್ರೆ ಏನು? ಏನೋ ಒಂದು ಈಗ ಕೆಲವರಿಗೆ ಖಾರನ ಕಡಿಮೆ ಇನ್ನೂ ಹಾಕಿ 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 ಅಂತ ಕೇಳ್ತಾ ಇರ್ತಾರೆ. ಅವ್ರಿಗೆ ಒಂದು 100 ಮೆಣಸಿನ್ಕಾಯಿ ಹಾಕಿದ್ರೆ ಅವಾಗ ಇವಾಗ ಖಾರ ಇದೆ. ಅವ್ರಿಗೆ ಬರೀ ಒಂದು ಸಣ್ಣ ಬೀಜ ಹಾಕಿ ಖಾರ ಮಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. 100 ಮೆಣಸಿನ್ಕಾಯಿ ಹಾಕಿದ್ರೆ ಇವಾಗ ಖಾರ. ಅದೇ ಕೆಲವ್ರಿಗೆ ಒಂದು ಸಣ್ಣ ಬೀಜ ಹಾಕಿದ್ರೆ ಅಯ್ಯಪ್ಪ, ಅವ್ರನ್ನ ನಾವೇನಂತ ಕರಿತೀವಿ? ಬಹಳ ಸೂಕ್ಷ್ಮ ಸರ್ ಇವರು, ಬಹಳ ಸೂಕ್ಷ್ಮ ಇವರು. ಇವರಿಗೆ ಸಣ್ಣ ಸಣ್ಣ ವ್ಯತ್ಯಾಸಗಳು ಕಂಡುಹಿಡಿತಾರೆ. ಕೆಲವರಿಗೆ ಈ ಸೂಕ್ಷ್ಮತೆಯನ್ನ ಬಟ್ಟನಲ್ಲಿ ಕಂಡುಹಿಡಿಯಕ್ಕೆ ಗೊತ್ತಿರುತ್ತೆ, ಕೆಲವರಿಗೆ ಸೂಕ್ಷ್ಮತೆಯನ್ನ ವಾಸನೆಯಲ್ಲಿ ಕಂಡುಹಿಡಿಯಕ್ಕೆ ಗೊತ್ತಿರುತ್ತೆ, ಕೆಲವರಿಗೆ ಸೂಕ್ಷ್ಮತೆಯನ್ನ ದೃಷ್ಟಿನಲ್ಲಿ ಕಂಡುಹಿಡಿತಾರೆ. ಹೀಗೆ ಸೂಕ್ಷ್ಮತೆ ಏನೋ ಒಂದು ಸ್ವಲ್ಪ ಗಾಢವಾಗಿದ್ದರೆ ಕೆಲವ್ರಿಗೆ ಗೊತ್ತಾಗತ್ತೆ, ಇನ್ನು ಕೆಲವರಿಗೆ ಸೂಕ್ಷ್ಮವಾಗೂ ಗೊತ್ತಾಗತ್ತೆ. ಎಲ್ಲನೂ ವ್ಯತ್ಯಾಸನೇ. ವಿವೇಕ ಅಂತಂದ್ರೆ ಹೀಗೆ ಏನೋ ಒಂದು ಗಾಢವಾಗಿದ್ದಾಗ್ಲೂ ಗೊತ್ತಾಗೋದು, ಬಹಳ ಸೂಕ್ಷ್ಮದಿಂದ ಅತಿ ಸೂಕ್ಷ್ಮವಾಗಿದ್ದಾಗ್ಲೂ ಗೊತ್ತಾಗೋದು. ಅಂದ್ರೆ ನಿಮ್ಮ ನನ್ನ ಜೀವನದ ಏನೋ ಒಂದು ತತ್ವ, ಏನೋ ಒಂದಿದೆ, ಅದರ ಬಗ್ಗೆ ಅದು ಯಾವ ಹಂತದಲ್ಲಿ ಯಾವ ರೀತಿ ಹತ್ಕೊಳ್ಬೇಕು ಅನ್ನೋ ಒಂದು ಜ್ಞಾನ ಇದೆಯಲ್ಲ, ಅದೇ ತತ್ವ ವಿವೇಕ. ಯಾಕಂದ್ರೆ ಬೇರ್ಪಡೆ ಮಾಡಿದಾಗ್ಲೇ ನಮಗೆ ಗೊತ್ತಾಗೋದು ಅದು ಬೇರೆ ಇದು ಬೇರೆ ಅಂತ. ಎಲ್ಲ ಚಿತ್ರನ ಒಟ್ಟಿಗೆ ಕೊಟ್ಬಿಟ್ರೆ ಯಾವ ಚಿತ್ರನ ಚೆನ್ನಾಗಿದೆ ಯಾವ ಚಿತ್ರನ ಚೆನ್ನಾಗಿಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ?
ಯಾಕೆ ಈ ಚಿತ್ರಾನ್ನಕ್ಕೆ ನಾನು ಜಾಸ್ತಿ ಬೆಲೆ ಕೊಡಬೇಕು ಅಂತ ಹೆಂಗ್ ಗೊತ್ತಾಗತ್ತೆ ಅಲ್ವಾ? ಅದೆಲ್ಲ ಯಾವುದರಿಂದ ಗೊತ್ತಾಗತ್ತೆ? ಅದ್ರಲ್ಲಿ ಏನೋ ಒಂದು ವೈಶಿಷ್ಟ್ಯತೆನ ನಾವು ಕಂಡಿಡಿದಾಗ. ಆ ವೈಶಿಷ್ಟ್ಯತೆ ಎಲ್ಲಿಂದ ಕಂಡುಹಿಡಿತಾ ಇದ್ದೀವಿ? ಈ ರೀತಿ ಒಂದು ಬೇರ್ಪಡೆ ಮಾಡೋದ್ರಿಂದ. ಕೆಲವು ಸತಿ ಬೇರ್ಪಡೆ ಮಾಡೋದನ್ನ ನಾವು ನಮ್ಮ ಈ ಕಣ್ಣಿನ ಮೂಲಕ ಬೇರ್ಪಡೆ ಮಾಡ್ಲಿಕ್ಕಾಗಲ್ಲ. ಈ ಹುಳಿ ಅನ್ನನ ಆ ಹುಳಿ ಅನ್ನದಲ್ಲಿ ಹುಳಿ ಮತ್ತೆ ಅನ್ನವನ್ನ ಎರಡನ್ನು ಬೇರೆ ಬೇರೆ ಮಾಡಿ ಕೊಡಿ ಅಂತಂದ್ರೆ ಆಗಲ್ಲ. ಆದ್ರೆ ಅದು ಎರಡು ಬೆರೆತಿದ್ದಾಗ್ಲೇನೆ ಇದ್ರ ಹುಳಿ ಅಂಶ ಇದೆ, ಅನ್ನದ ಅಂಶ ಇದೆ ಅಂತ ಕಂಡುಹಿಡಿಯಕ್ಕಾಗತ್ತಲ್ಲ. ಅದು ವಿವೇಕ ಅಂತಂದ್ರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಹಂಸ ಅನ್ನೋ ಒಂದು ಪಕ್ಷಿ ಇದೆ. ಆ ಹಂಸ ಪಕ್ಷಿಯ ವೈಶಿಷ್ಟ್ಯತೆ ಏನು? ಹಂಸ ಪಕ್ಷಿಗೆ ನೀವು ನೀರು ಹಾಲು ಎರಡನ್ನು ಬೆರೆಸ್ಬಿಟ್ಕೊಟ್ರೆ ಅದು ನೀರನ್ನ ಹಾಲನ್ನ ಬೇರೆ ಮಾಡಿ ಬರೀ ಹಾಲು ಮಾತ್ರ ಕುಡಿಯುತ್ತೆ ಅನ್ನೋ ಪ್ರತೀತಿ. ಅದು ವಿವೇಕಕ್ಕೆ ಒಂದು ಉದಾಹರಣೆ, ಒಂದು ಉನ್ನತವಾದ ಉದಾಹರಣೆ ಹಂಸ ಪಕ್ಷಿ. ಅಂದ್ರೆ ನಿಮ್ಮ ನನ್ನ ಮನಸ್ಸು ಅಂತೇನಿದೆ ಅದು ಹಂಸ ಪಕ್ಷಿಯ ತರ ಸೂಕ್ಷ್ಮಾತಿ ಸೂಕ್ಷ್ಮದ ವಿಚಾರವನ್ನ ಅರಿಬೇಕು ಅನ್ನೋ ದೃಷ್ಟಿಯಿಂದ ಹಂಸವನ್ನ ನಿಮಗೆ ನನಗೆ ನಿದರ್ಶನವಾಗಿ ನಮ್ಮ ಎಲ್ಲ ಗುರುಗಳು ಕೊಟ್ಟಿರೋದು. ಹಂಸ ಪಕ್ಷಿಯ ತರ ನಿಮ್ಮ ನನ್ನ ಮನಸ್ಸು ಸೂಕ್ಷ್ಮಾತಿ ಸೂಕ್ಷ್ಮವಾದಾಗ ಅಲ್ಲಿ ತತ್ವ ವಿವೇಕ ಏನೋ ಒಂದು ಕಾಣಿಸ್ತಾ ಇದೆ. ಆ ಕಾಣಿಸೋದಲ್ಲಿ ಬೇರೆ ಬೇರೆ ಅಂಶ ಇದೆ. ಏನೋ ಒಂದು ಯಾವಾಗ್ಲೂ ಬದಲಾಗ್ತಾ ಇರುತ್ತೆ, ಏನೋ ಒಂದು ಯಾವಾಗ್ಲೂ ಬದಲಾಗದೇ ಇರುತ್ತೆ. ಆ ಬದಲಾಗೋದ್ರಲ್ಲೂ ಬೇರೆ ಬೇರೆ ರೀತಿ ಬದಲಾವಣೆಗಳಿದೆ. ಏನೋ ಒಂದು ಅದ್ಭುತವಾಗಿದೆ ಈ ಜೀವನ ಅಂತಂದ್ರೆ. ಜೀವನ ಅಂತಂದ್ರೆ ಒಂದು ಅದ್ಭುತವಾಗಿರೋ ಜಾಗ. ಏನೋ ಬದಲಾಗ್ತಾ ಇದೆ ಸ್ವಾಮಿ. ಅದು ಬದಲಾವಣೆ ನೋಡಿ. ಆ ಬದಲಾವಣೆ ಒಂದು ಕ್ಷಣದಿಂದ ಇನ್ನೊಂದು ಕ್ಷಣಕ್ಕೆ ಅದೇ ತರ ಇಲ್ಲ. ಬದಲಾವಣೆ ಒಂದು ಕ್ಷಣ ಇರೋ ತರ ಇನ್ನೊಂದು ಕ್ಷಣ ಇಲ್ಲ. ಒಂದು ಮೂಗಿರೋ ತರ ಇನ್ನೊಂದು ಮೂಗಿಲ್ಲ. ಒಂದು ಕಣ್ಣಿರೋ ತರ ಇನ್ನೊಂದು ಕಣ್ಣಿಲ್ಲ. ಒಂದು ಎಲೆ ಇರೋ ತರ ಇನ್ನೊಂದು ಎಲೆ ಇಲ್ಲ. ಒಂದು ಕೈ ಇರೋ ತರ ಇನ್ನೊಂದು ಕೈ ಇಲ್ಲ. ಒಂದು ಮಾತಾಡೋ ತರ ಇನ್ನೊಬ್ರು ಮಾತಾಡಲ್ಲ. ಪ್ರತಿಯೊಂದರಲ್ಲೂ ವ್ಯತ್ಯಾಸ ಇದೆ. ನೀವೇ ನಿಮ್ಮ ಫೋಟೋನೇ ನೋಡ್ಕೊಳ್ಳಿ. ನಿಮ್ ತರ ಈ ಇಡೀ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಸ್ವಾಮಿ. ಇವತ್ತು ಮಾತ್ರ ಅಲ್ಲ, ಯಾವತ್ತೂ ಇರಲಿಲ್ಲ, ಇನ್ನು ಮುಂದೆನೂ ಯಾವತ್ತೂ ಇರಲ್ಲ. ಅಂತಹ ಏನೋ ಒಂದು ವೈಶಿಷ್ಟ್ಯತೆ. ಈಗ ನೀವೇ ಒಬ್ರು ಚಿತ್ರಕಾರ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಗೆ ಚಿತ್ರ ಬರೆಯೋದು ಬಹಳ ಆಸೆ ಅಂತ ಅನ್ಕೊಳ್ಳಿ. ಪ್ರತಿ ದಿವಸ ಬಂದು ಒಂದೇ ಚಿತ್ರ ಬರಿ ಅಂತಂದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಇಲ್ಲ ಅಲ್ವಾ? ಒಂದೊಂದು ದಿವಸ ಒಂದೊಂದು ಚಿತ್ರ ಬರೀತೀರ ನೀವು. ಯಾಕೆ? ಅದು ನಿಮ್ಮಲ್ಲಿರೋ ಸಹಜವಾಗಿರೋ ಒಂದು ಗುಣಧರ್ಮ ಅಲ್ವಾ? ಒಂದೇ ದಿವಸ ಚಿತ್ರಾನ್ನ ತಿನ್ನಿ ಅಂತಂದ್ರೆ ಬೇಜಾರಾಗಲ್ವಾ? ಹಂಗೆ ಆ ಥರ ಏನೋ ಒಂದು ವೈವಿಧ್ಯತೆಯಿಂದ ಕೂಡಿದೆ ನೋಡಿ. ಪ್ರತಿ ಕ್ಷಣ ಬದಲಾಗ್ತಾ ಇದೆ ನೋಡಿ. ಆ ಪ್ರತಿ ಕ್ಷಣ ಬದಲಾಗ್ತಾ ಇರೋದ್ರಲ್ಲಿ ಏನ್ ಗುಣ ಇದೆ? ಅದರಿಂದ ಬದಲಾಗದೇ ಇರೋ ಏನೋ ಇದೆಯಲ್ಲ. ಇದೆಲ್ಲವನ್ನು ಹೇಳುವಂಥದ್ದೇ ತತ್ವ ವಿವೇಕ. ಒಂದೊಂದು ಅಂಶಕ್ಕೂ ಒಂದೊಂದು ಬಹಳ ಸ್ಪಷ್ಟವಾಗಿರೋ ಶಬ್ದಗಳನ್ನ ಉಪಯೋಗ ಮಾಡಿದ್ದಾರೆ ಗುರುಗಳು. ಸತ್ಯ, ಅಸತ್ಯ, ಮಿಥ್ಯ. ಮಿಥ್ಯ ಅಂತಂದ್ರೇನು? ಏನೋ ಇದೆ ಆದ್ರೆ ನಿಜವಾಗ್ಲೂ ಇಲ್ಲ ಸ್ವಾಮಿ. ಇರೋ ತರ ಅನ್ಸುತ್ತೆ ಆದ್ರೆ ಇಲ್ಲ. ಅಸತ್ಯ ಅಂತಂದ್ರೆ ಏನೋ ಇಲ್ಲ. ಸತ್ಯ ಅಂದ್ರೆ ಏನು ಹಾಗಾದ್ರೆ ಸ್ವಾಮಿ? ಸತ್ಯ ಅನ್ನೋದಕ್ಕೆ 3 ಮುಖ್ಯ ಅಂಶಗಳನ್ನ ಅದು ಪಾಸ್ ಮಾಡ್ಬೇಕು ಸ್ವಾಮಿ. ಈಗ 10ನೇ ಕ್ಲಾಸ್ ಪಾಸ್ ಆಗ್ಬೇಕು ಅಂತಂದ್ರೆ ಏನೆಲ್ಲ ಎಕ್ಸಾಮ್ ಬರಿಬೇಕು? ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರ, ಕನ್ನಡ, ಇಂಗ್ಲಿಷ್ ಅಂತ ಎಲ್ಲ ಕೊಡ್ತಾರೆ ನೋಡಿ. ಎಲ್ಲದರಲ್ಲೂ ಎಷ್ಟು ಬರಬೇಕು? 35 ಬರಬೇಕು. ಆವಾಗ ಮಾತ್ರ ನಿಮಗೆ ನನಗೆ ಪಾಸ್. 35 ಬಂದ್ರೇನು? ಜಸ್ಟ್ ಪಾಸ್ ಅಪ್ಪ ಇವನು ಅಂತ. ಅರೆ ನಮ್ಮಲ್ಲಿ ಈಗ ನೀವು ಎಷ್ಟೊಂದು ಜನ ನೀವೆಲ್ಲ ಬಹಳ ಬುದ್ಧಿವಂತರು. ನೀವೆಲ್ಲ ಎಷ್ಟು ಪಾಸ್ ಆಗಿರ್ತೀರಾ? 95, 98, 99 ಅಥವಾ 100ಕ್ಕೆ 100. ನೀವೆಲ್ಲ ಏನು? ಬ್ರಿಲಿಯಂಟ್. ಸೊ ನಿಮ್ಮಲ್ಲಿ ನೀವೆಲ್ಲ ಬ್ರಿಲಿಯಂಟ್ ಪಾಸು. ಕೆಲವರೆಲ್ಲ ನಾವೆಲ್ಲರೂ ಜಸ್ಟ್ ಪಾಸು. ಒಟ್ನಲ್ಲಿ ಪಾಸು ಅಲ್ವಾ? ಪಾಸ್ ಆಗ್ಬೇಕು ಏನ್ ಬೇಕು? 35 ಬೇಕು. ಆ ಥರ
ಸತ್ಯ ಅಂತ ನಾವೇನಾದ್ರೂ ಹೇಳಬೇಕು ಅಂತಂದ್ರೆ 3 ಮುಖ್ಯ ಅಂಶಗಳನ್ನ ಅದು ಪಾಸ್ ಮಾಡಬೇಕು, ಚೆಕ್ ಮಾಡಬೇಕು. ಏನದು? ಕಾಲ, ದೇಶ, ವಸ್ತು. ಯಾವುದು ಕಾಲದಿಂದ ಕಾಲಕ್ಕೆ ಬದಲಾಗಲ್ಲ, ದೇಶದಿಂದ ದೇಶಕ್ಕೆ, ದೇಶ ಅಂತಂದ್ರೆ ಏನು? ಏನೋ ಜಾಗ, ದೇಶದಿಂದ ದೇಶಕ್ಕೆ ಬದಲಾಗಲ್ಲ. ವಸ್ತು ಅಂದ್ರೆ ಅದರ ಒಂದು ಗುಣ, ವಸ್ತುವಿನಲ್ಲಿ ಗುಣ ಇರುತ್ತೆ, ಸ್ವರೂಪ ಇರುತ್ತೆ. ಗುಣ ಅಂತಂದ್ರೆ ಯಾವುದು ನಮಗೆ ಕಾಣಿಸುತ್ತೆ ಅದು, ಆ ಗುಣ ಬದಲಾಗಲ್ಲ. ಆ ರೀತಿ ಏನಿರುತ್ತೆ ಅದು ಮಾತ್ರ ಸತ್ಯ. ಯಾವುದು ಕಾಲದಿಂದ ಕಾಲಕ್ಕೆ ಬದಲಾಗತ್ತೆ ಅದು ಮಿಥ್ಯ ಆಗಿರ್ಬೋದು ಅಥವಾ ಅಸತ್ಯ ಆಗಿರ್ಬೋದು. ಏನ್ ವ್ಯತ್ಯಾಸ ಮಿಥ್ಯಕ್ಕೂ ಅಸತ್ಯಕ್ಕೂ? ಮಿಥ್ಯ ಅಂತಂದ್ರೆ ನಿಮಗೆ ನನಗೆ ಕಾಣ್ಸಿಕ್ಕತ್ತೆ, ನಮ್ಮ ಇಂದ್ರಿಯಗಳಿಗೆ ಕಾಣ್ಸಿಕ್ಕತ್ತೆ. ನಾನು ನೋಡಿದೆ ಸ್ವಾಮಿ, ಆ ಹಳದಿ ಕಲರ್ ಬಟ್ಟೆ ಹಾಕೊಂಡು ಅಲ್ಲಿ ಹೋಗ್ತಾ ಇದ್ದಿದ್ದು ನೀವೇ ತಾನೇ, ಅಂದ್ರೆ ಏನೋ ಕಾಣಿಸಿತ್ತು, ಆ ಕ್ಷಣದಲ್ಲಿ ಅದು ಸತ್ಯ ಅಂತ ಅನ್ಸಿತ್ತು. ಅಥವಾ ಕೆಲವು ಸತಿ ಅಸತ್ಯ ಅಂತಂದ್ರೇನು? ನೀವು ಮೊನ್ನೆ ರೆಕ್ಕೆ ಪುಕ್ಕ ಹಾಕೊಂಡು ಹಾರಾಡ್ತಾ ಇದ್ರಿ, ಹೌದಾ? ಎಲ್ಲಿ? ಅಯ್ಯೋ ನನ್ನ ಕನಸಿನಲ್ಲಿ. ಅದು ಸ್ವಲ್ಪ ಅಸತ್ಯ. ಅಂದ್ರೆ ಏನು? ಯಾವುದು ನಮ್ಮ ಈ ನಾವೇನೋ ಜಾಗ ಅಂತ ಕರಿತಾ ಇದ್ದೀವಲ್ಲ ಪ್ರಪಂಚ ಅಂತ, ಅಲ್ಲಿ ಸಾಧ್ಯ ಅಂತ ಅನ್ಸುತ್ತೆ, ಅದನ್ನ ನಾವು ಸ್ವಲ್ಪ ಕೂಲಂಕುಷವಾಗಿ ಗಮನ ಕೊಟ್ಟು ನೋಡಿದಾಗ ಬದಲಾಗ್ತಾ ಇರುತ್ತಲ್ಲ, ಆ ಕ್ಷಣದಲ್ಲಿ ಸತ್ಯ ಅನ್ಸುತ್ತಲ್ಲ, ಅದು ಮಾತ್ರ ಮಿಥ್ಯ. ಇನ್ನು ಯಾವುದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅಸತ್ಯ. ಆದ್ರೆ ಎರಡನ್ನೂ ಒಂದು ರೀತಿ ಸ್ವಲ್ಪ ಕೂಲಂಕುಷವಾಗಿ ನೋಡಿದ್ರೆ ಎರಡನ್ನೂ ಅಸತ್ಯಗಳೇ. ಅಸತ್ಯ ಮಿಥ್ಯ ಎರಡನ್ನೂ ಅಸತ್ಯಗಳೇ. ಅಂದ್ರೆ ಏನರ್ಥ? ಎರಡನ್ನೂ ಇಲ್ಲ, ಸಾಧ್ಯ ಇಲ್ಲ, ಅವು ನಿಜವಾಗ್ಲೂ ಇಲ್ಲ. ಕೂಲಂಕುಷವಾಗಿ ಆಲೋಚನೆ ಮಾಡಿದಾಗ ಅವೆರಡೂ ಇಲ್ವೇ ಇಲ್ಲ, ಇರೋ ತರ ಅನ್ನಿಸ್ತಾ ಇದೆ ಅಷ್ಟೇನೆ. ಆ ಕಣ್ಣು ಮೂಗು ಬಾಯಿ ಇಟ್ಕೊಂಡು ನೀವಿದ್ದೀರಾ ಅಲ್ವಾ? ಆ ನೀವು ಕಣ್ಣು ಮೂಗು ಬಾಯಿ ನೀವಿದ್ದೀರಾ? ಆ ಕಣ್ಣು ಮೂಗು ಬಾಯಿ ಎಲ್ಲ ಇರೋ ನೀವು ಇದೀರಾ ಅಂತ ಸ್ವಲ್ಪ ನಾನಿದ್ದೀನ ಆ ರೀತಿನಲ್ಲಿ ಅಂತ ಆಲೋಚನೆ ಮಾಡಿದ್ರೆ ಹೌದು ಇದೀನಿ ಅಂತ ಅನ್ಸುತ್ತೆ. ಯಾಕೆ? ಕನ್ನಡಿಲಿ ಹೋಗಿ ನಿಂತ್ಕೊಂಡ್ರೆ ನಾನು ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ. ಹೌದಾ? ಅದೇನಾ? ಆ ಕನ್ನಡಿಲಿ ಕಾಣಿಸ್ತಾ ಇರೋದು ಆ ಏನೋ ಒಂದು ಪ್ರತಿಬಿಂಬ ಅದೇನಾ ಯಾವಾಗ್ಲೂ ಇರೋದು? ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗೋಗುತ್ತೆ ನಿಮಗೆ ನನಗೇನೆ. ಸ್ವಲ್ಪ 10 ವರ್ಷದಿಂದ ಕಡೆ ನೋಡಿದ್ರೆ ಆ ಕನ್ನಡಿನಲ್ಲಿ ಇದ್ದಿದ್ದ ಪ್ರತಿಬಿಂಬ ಬೇರೆ ತರ ಕಾಣಿಸ್ತಾ ಇತ್ತು. ಫೋಟೋ, ನೀವೆಲ್ಲ ಫೋಟೋ ತಗೊಂಡು ಆಲ್ಬಮ್ ಇಟ್ಕೊಂಡಿರ್ತಿರಲ್ಲ, ಇದನ್ನ ಮದುವೆ ಟೈಮ್ನಲ್ಲಿ ಎಷ್ಟು ಸಣ್ಣಕ್ಕಿದ್ದೆ, ತೆಳ್ಳಗಿದ್ದೆ, ಬೆಳ್ಳಗಿದ್ದೆ, ಉದ್ದಕ್ಕಿದ್ದೆ, ಈಗ ದಪ್ಪಕ್ಕೆ ಏನೋ ಎಲ್ಲ ಬಾಡೋಗ್ಬಿಟ್ಟು. ಯಾಕೆ? ಅಯ್ಯೋ ಏನ್ ಮಾಡ್ಲಿ, ಎಲ್ಲ ಸಂಸಾರದ ಭಾರ ಅಲ್ವಾ? ಹಿಂಗೆ ಏನೋ ಒಂದು ಬದಲಾವಣೆ ಕಾಣುತ್ತೆ. ಆದ್ರೆ ನೋಡಿದ್ರೆ ಅದೇನ ನಾನು ಅಂತ ಅನ್ಸ್ಬಿಡುತ್ತೆ. ನೀವೆಲ್ಲ ಫೋಟೋ ಆಲ್ಬಮ್ ತೆಗೆದು ನೋಡಿದ್ರೆ ಎಲ್ಲ ಕತೆಗಳಂಗೆ ತಾನೆ ನಾವೆಲ್ಲ ಮಾತಾಡೋದು. ಫೋಟೋ ಆಲ್ಬಮ್ ತಗೊಂಡು ನಾನು 10ನೇ ಕ್ಲಾಸ್ನಲ್ಲಿದ್ದಾಗ ಏನ್ ಲವ್ಲವಿಕೆ ಅಂತ ಇದ್ದೆ ಗೊತ್ತಾ? ಎಲ್ರು ನನ್ನ ಚೂಟಿ ಅಂತ ಇದ್ರು. ಈಗ ಅಯ್ಯೋ ಬೇಡ ನನ್ಗೋಳು, ಹಿಂಗೆ ಏನೋ ಒಂದು ಕತೆ ಮಾತಾಡ್ತಾ ಇರ್ತೀವಿ ನೋಡಿ. ಇದೆಲ್ಲ ನೋಡಿದ್ರೆ ಗಮನ ಕೊಟ್ರೆ ಏನೋ ಬದಲಾಗ್ತಾನೇ ಇರುತ್ತೆ. ಅದೇನು ಇಲ್ಲ ಅಲ್ಲಿ, ಆದ್ರೆ ಏನೋ ಇರೋ ತರ ಅನ್ನಿಸ್ತಾ ಇರತ್ತೆ ಯಾವಾಗ್ಲೂ. ನನ್ಗೇನೆ ಬಂದ್ಬಿಡ್ತು ಎಲ್ಲ ರೋಗಗಳು. ರೋಗ ಎಲ್ಲಿಗೆ ಬಂದಿದೆ? ಏನಕ್ಕೆ ಬಂದಿದೆ ರೋಗ? ಏನೋ ಒಂದು ದೇಹ ಅಂತ ಇದೆ, ಅಲ್ಲಿ ಏನೋ ಒಂದು ವ್ಯತ್ಯಾಸವಾಗ್ತಾ ಇದೆ. ಆದ್ರೆ ಅದು ನನಗ ಬಂದಿರೋದು. ಈ ರೀತಿ ಎಲ್ಲ ಸತ್ಯ ಅಸತ್ಯದ ಒಂದು ವಿವೇಕ ಇಲ್ಲ ಅಂತಂದಾಗ ಆ ಒಂದು ತಪ್ಪು ತಿಳುವಳಿಕೆಯಲ್ಲಿ ನೀವು ನಾನು ಸಿಕ್ಕಾಕೊಂಡು ನರಳ್ತಾ ಇರ್ತೀವಲ್ಲ, ಅದರಿಂದ ಹೊರಬರ್ಲಿಕ್ಕೆ ತತ್ವ ವಿವೇಕ ಬಹಳ ಮುಖ್ಯ. ಹಾಗಾಗಿ ಮೊಟ್ಟ ಮೊದಲನೆಯ ಅಂಶವನ್ನ ಗುರುಗಳು ಹೇಳ್ಕೊಡ್ತಾ ಇರೋದೇನು? ತತ್ವ ಅಂತಂದ್ರೇನು, ಸತ್ಯ ಅಂತಂದ್ರೇನು, ಅಸತ್ಯ ಅಂದ್ರೇನು. ಈ ಮೂರನ್ನ ನಾವು ಮೂಲಭೂತವಾಗಿ ತಿಳ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಗ್ದೇ ಹೋಯ್ತು, ಅಲ್ಲಿಗೆ ಕೆಲಸ ಮುಗ್ದೇ ಹೋಯ್ತು. ಯಾಕೆ ಅಂತಂದ್ರೆ ನಿಮ್ಮ ನನ್ನ ಜೀವನದ ಗೋಳೆಲ್ಲ ಅಸತ್ಯವನ್ನ ಸತ್ಯ ಅಂತ ಅನ್ಕೊಂಡಿರೋದ್ರಿಂದ ಅಲ್ಲಿಗೆ ಗೋಳ್ ಮುಗಿದು ಹೋಯ್ತು. ಯಾವಾಗ ನೀವು ನಾನು ಏನು ಅನ್ನೋ ಸತ್ಯ ಕಂಡಿಡ್ಕೊಂಡ್ಬಿಟ್ವಿ, ಅಲ್ಲಿಗೆ ನಿಮ್ಮ ನನ್ನ ಕೆಲಸ ಮುಗಿದೋಯ್ತು. ಆನಂದವೇ ಆನಂದ, ಅಷ್ಟೇ ಬೇಕಾಗಿರೋದು ಸ್ವಾಮಿ.
ಇಷ್ಟೆಲ್ಲ ಎಲ್ಲ ವೇದಾಂತದ ಒಂದು ಸಾರ ಇಷ್ಟೇನೆ. ಏನು, ನಿಮ್ಮ ನನ್ನ ಗೋಳನ್ನ ತೆಗಿಲಿಕ್ಕೆ ಎಲ್ಲ ಗುರುಗಳು ಮಾಡಿರೋ ಒಂದು ದೊಡ್ಡ ಸರ್ಕಸ್ಸು ಇಷ್ಟು. ಯಾಕೆ, ನೀವು ನಾನು ಎಷ್ಟು ರೀತಿ ಹೇಳ್ಕೊಟ್ರು ಕೆಲವು ಸತಿ ತಲೆಗೆ ಹೋಗಲ್ಲ ಸ್ವಾಮಿ, ಅದು ಹೃದಯಕ್ಕೆ ನಾಟಲ್ಲ. ಗುರುಗಳು ಹೇಳ್ತಾನೇ ಇರ್ತಾರೆ, ಏನು, ನೀನೇ ಅಪ್ಪ ಸತ್ಯ. ಏನೋ ಕಣ್ಣು ಕಾಣಿಸ್ತಾ ಇದೆಯಲ್ಲ ಬದಲಾಗ್ತಾ ಇರೋದು, ಅದನ್ನ ನೀನು ಅಂತ ಅನ್ಕೊಳ್ಬೇಡ, ನೀನ್ ಯಾರು ಅಂತ ಕಂಡಿಡಿಯಪ್ಪ. ಅದ್ರ ಮೂಲಕ ನಿನ್ನ ಜೀವನ ಅದ್ಭುತವಾಗಿರುತ್ತೆ. ಪ್ರತಿ ಸತಿ ಹೇಳ್ತಾ ಇರ್ತಾರೆ ಗುರುಗಳು, ಆದ್ರೂ ಕೇಳಿಸ್ಕೊತೀವಿ. ಹೌದು ಹೌದು ಅವ್ರು ಹೇಳ್ಬೇಕಾ, ಹೌದು ಹೌದು ಎಲ್ಲ ಹೌದು, ನಿಜ ನಿಜ ಗುರುಗಳೇ ನೀವು ಮಾತಾಡೋದು ಏನ್ ಚೆನ್ನಾಗಿತ್ತು ಗೊತ್ತಾ, ಎಲ್ಲ ನಂಗೆ ನನ್ನ ಕಣ್ಮುಂದೆ ಚಲನಚಿತ್ರ ಬಂದಂಗೆ ಎಲ್ಲ ಗೊತ್ತಾಗೋಯ್ತು. ಆದ್ರೆ ಒಂದ್ಸತಿ ಬಂದು ಯಾರಾದ್ರೂ ಸ್ವಲ್ಪ ಏನಾದ್ರೂ ನಿಮ್ ಮೇಲೆ ಮಾತಾಡಿದ್ರೆ, ಏನ್ ಹೇಳ್ಬಿಟ್ರು ಗೊತ್ತಾ ಅವ್ರು ನನಗೆ ಅಂತ ಗೊಳೋ ಶುರು. ಅಥವಾ ಏನಾದ್ರೂ ಸ್ವಲ್ಪ ಕೈಗೋ ಕಾಲ್ಗೋ ಪೆಟ್ಟಾದ್ರೆ, ಏನಾಗೋಯ್ತು ಗೊತ್ತಾ ನನಗೆ ಅಂತ ಗೊಳೋ ಅಂತ ಶುರು. ಅಂದ್ರೆ ಏನ್ ಅರ್ಥ ಸ್ವಾಮಿ, ಈ ಸತ್ಯ ಸ್ಥಿರವಾಗ್ಬೇಕಾಗತ್ತೆ. ಹಾಗೆ ಸ್ಥಿರವಾಗ್ಲಿಕ್ಕೆ ಬೇರೆ ಬೇರೆ ರೀತಿನಲ್ಲಿ ನಮಗೆ ಅದೇ ಸತ್ಯವನ್ನ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನಮಗೆ ಸದ್ಗುರುಗಳು ಕಳಿಸ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ತತ್ವಬೋಧದಲ್ಲಿ ಹೀಗಾಗಿ ಒಂದೊಂದು ಸಣ್ಣ ಸಣ್ಣ ವಿಚಾರದಲ್ಲೂ ಆ ಸತ್ಯದ ವಿಚಾರವನ್ನೇ ನಾವು ಮಾಡ್ತಾ ಇರೋದು. ದೇಹ ಸತ್ಯವಾ ಅನ್ನೋ ಪ್ರಶ್ನೆ ಹಾಕೊಂಡು ನೀವೆಲ್ಲ ವಿಚಾರ ಮಾಡಿದಾಗ ನಿಮಗೆ ಒಂದು ಸ್ಪಷ್ಟತೆ ಬಂದಿರಬೇಕು. ಏನು, ಹೌದು ಇದು ಸತ್ಯ ಅಲ್ಲ. ಯಾಕೆ, ಕಾಲದಿಂದ ಕಾಲಕ್ಕೆ ಅದೇ ದೇಹ ಇದೆಯಾ, ಇಲ್ಲ. ಅಥವಾ ದೇಶದಿಂದ ದೇಶಕ್ಕೆ, ಮೊನ್ನೆ ನಾನು ಮೈಸೂರಿಗೆ ಹೋಗಿದ್ದಾಗ ಯಾವ ರೀತಿ ಇತ್ತು ದೇಹ, 30 ವರ್ಷದ ಕೆಳಗಡೆ ಅಲ್ಲಿ ಬಾಂಬೆಗೆ ಹೋಗಿದಾಗ ಹೆಂಗಿತ್ತು ದೇಹ, ದೇಶದಿಂದ ದೇಶಕ್ಕೆ ಅದೇ ಅಲ್ಲ. ನನಗೆ 25 ವರ್ಷದ ಕೆಳಗಡೆ ಚಿತ್ರಾನ್ನ ಅಂದ್ರೆ ಬಹಳ ಇಷ್ಟ. ಇವತ್ತು ಅಯ್ಯೋ ಚಿತ್ರಾನ್ನ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ, ಚಿತ್ರಾನ್ನ ಇಷ್ಟ ಇಲ್ಲ. ಇವತ್ತು ನನಗೆ ಬರೀ ಮಜ್ಜಿಗೆಯನ್ನ ಇಷ್ಟ. ಅಂದ್ರೆ ಏನೋ ಒಂದು ಗುಣ ಬದಲಾಗ್ತಾ ಇದೆ. ಹಾಗಾದ್ರೆ ಈ ಬದಲಾಗ್ತಾ ಇರೋದು ಈ ದೇಹ ಇದೆಯಲ್ಲ, ಇದ ನಾನು ಇದು ಆಳವಾಗಿ ನೀವು ನಾನು ಹಾಕೊಳ್ಬೇಕಾಗಿರೋ ಪ್ರಶ್ನೆ. ಇದೇನೇ ತತ್ವ ವಿವೇಕ. ಎಲ್ಲಿ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡಿಡ್ಕೊಳ್ತೇವೆ, ಅಲ್ಲಿ ಯಾರು ನಾನ್ಯಾರು ಮೂಲಭೂತವಾಗಿ ಈ ಬದಲಾಗ್ತಾ ಇರೋ ದೇಹ ಮನಸ್ಸು ಬುದ್ಧಿಗಳ ನಾನು. ಹಾಗಾದ್ರೆ ಬದಲಾಗ್ತಾ ಇರೋ ನನ್ನ ಸ್ವರೂಪ ಸ್ವಭಾವ ಏನು, ಸ್ವಭಾವ ಸ್ವರೂಪ, ಸ್ವಭಾವ ಅಥವಾ ಸ್ವರೂಪ ಏನು, ಸ್ವರೂಪ ಯಾವುದು ತಾನೇ ತಾನಾಗಿದೆ, ಅದಕ್ಕೆ ನಾನೇನು ಮಾಡ್ಬೇಕಾಗಿಲ್ಲ, ಅದು ಸ್ವರೂಪ. ಏನಕ್ಕೋ ನಾನು ಏನೋ ಮಾಡಬೇಕು, ಅದು ಸ್ವರೂಪ ಅಲ್ಲ. ನಿಮ್ಗೆ ಗಣಿತ ಬರುತ್ತಾ, ಇಲ್ಲ ಸ್ವಾಮಿ, ಹಾಗಾದ್ರೆ ಚೆನ್ನಾಗಿ ಕೂತ್ಕೊಂಡು ಅಭ್ಯಾಸ ಮಾಡಿ, ಗಣಿತದ ಗುಣವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ನಿಮಗೆ ಹಾಡೋದು ಬರುತ್ತಾ, ಇಲ್ಲ. ಇಷ್ಟನಾ, ಹೌದು ಬಹಳ ಇಷ್ಟ. ಹಾಡ್ತೀರಾ, ಹಾಡ್ತೀನಿ. ಬೇರೆಯವ್ರು ಕೇಳ್ತಾರಾ, ಖಂಡಿತ ಬೇಡ ಸ್ವಾಮಿ. ನನಗೆ ಹೇಳ್ತಾರೆ ಎಲ್ರು, ಸ್ವಾಮಿಗಳೇ ನೀವು ದಯವಿಟ್ಟು ಹಾಡಬೇಡಿ. ಯಾಕೆ, ನೀವು ಹಾಡಿದ್ರೆ ಗಾರ್ಧಬ ಗಾನ ಅಂತ ಹೇಳ್ತಾರೆ. ಹಂಗೆ ಕೆಲವ್ರದ್ದು ಧ್ವನಿ ಆ ಥರ ಇರುತ್ತೆ, ಕೆಲವ್ರ ಧ್ವನಿ ಇಂಪಾಗಿರುತ್ತೆ. ಅವರು ಸ್ವರದಲ್ಲಿ ತಪ್ಪು ಮಾಡಿದ್ರು ಅವ್ರು ಹಾಡೋದು ಕೇಳಿಸ್ಕೊಂಡ್ರೆ ಆಹಾ ಅಂತ ಅನಿಸ್ತಾ ಇರುತ್ತೆ. ಹಂಗೆ ಅದು ಗುಣ, ಅದನ್ನೇನು ಮಾಡೋಕ್ಕಾಗಲ್ಲ. ಆದರೆ ಸ್ವರೂಪ ಅಂದ್ರೆ ಏನು, ಯಾವ್ದು ತಾನೇ ತಾನಾಗಿದೆ, ಅದಕ್ಕೆ ಏನು ಮಾಡಬೇಕಾಗಿಲ್ಲ. ಅದನ್ನ ಕಂಡಿಡ್ಕೊಳ್ಬೇಕು ನೀವು ನಾನು. ಏನು ಮಾಡದೆ ಏನಿದೆ ನನ್ನ ಹತ್ರ, ನಾನು ಅದಕ್ಕೆ ಏನೂ ಮಾಡಬೇಕಾಗಿಲ್ಲ, ಚೂರು ಕಷ್ಟಪಡಬೇಕಾಗಿಲ್ಲ. ಏನದು, ಅದನ್ನ ಯಾವತ್ತು ನೀವು ನಾನು ಕಂಡಿಡ್ಕೊಂಡ್ಬಿಟ್ಟು ಸ್ಥಿರವಾಗಿಬಿಡ್ತೇವೆ, ಅಲ್ಲಿಗೆ ಕೆಲಸ ಮುಗಿದೋಯ್ತು. ಅದನ್ನೇ ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳ ಮೂಲಕ ನಮ್ಮ ಸಾವಿತ್ರಿ ಅಮ್ಮ, ಪದ್ಮ ಅಮ್ಮ ನಿಮಗೆ ನನಗೆ ಕಂಡಿಡ್ಕೊಳ್ಳಿಕ್ಕೆ ಬೇರೆ ಬೇರೆ ಅವಕಾಶ ಕೊಡ್ತಾ ಇದ್ದಾರೆ. ಏನ್ ಹೇಳ್ಕೊಡ್ತಾ ಇದ್ದಾರೆ ಇವತ್ತಿನ ಮೂಲಕ, ನೋಡಪ್ಪ ಏನೋ ಬದಲಾಗೋದನ್ನೆಲ್ಲ ನೋಡ್ಕೊಂಡು ಬಂದ್ವಿ, ಅದೆಲ್ಲ ಅಸತ್ಯ ಅಂತ ಕಂಡಿಡ್ಕೊಂಡ್ವಿ. ಹಾಗಾದ್ರೆ ಬದಲಾಗದೆ ಇರೋ ಏನೋ ಇದೆಯಲ್ಲ,
ಅದನ್ನ ಹೆಂಗ್ ಕಂಡುಹಿಡಿಯೋದು? ಬಹಳ ಸುಲಭ ಸ್ವಾಮಿ. ಅದರ ಸ್ವಭಾವ ಈ 3 ಅಂಶಗಳಿಂದ. ನೋಡಿ, 3 ಅನ್ನೋದು ಇಲ್ಲೂ ಪುನಃ ಬಂದ್ಬಿಡ್ತು. ಕಾಲ ದೇಶ ವಸ್ತುವಿನ ಮೀರಿದ ಏನೋ 3 ಇದೆ. ಏನದು? ಅದರ ಸ್ವಭಾವದ 3 ಅಂಶಗಳೇನು? ಸಚ್ಚಿತ್ತಾನಂದ. ಏನೋ ಒಂದು ಅದ್ಭುತ ಇದೆ ಸ್ವಾಮಿ ಈ ಜೀವನದಲ್ಲಿ 3 ಅನ್ನೋದಕ್ಕೆ. ನೋಡಿ, ಯಾವಾಗ ಈ 3 ಅನ್ನೋದನ್ನ ಕಂಡುಹಿಡ್ಕೊಂಡ್ಬಿಟ್ವಿ, ಯಾವಾಗ ನಿಮ್ಮಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರ, ನಿಮ್ಮಲ್ಲೇ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಎಲ್ಲ ರೀತಿ ಈ 3ರ ಏನೋ ಒಂದು ಅದ್ಭುತ ಇದೆ ಜೀವನದಲ್ಲಿ. ಅದನ್ನು ತರಬೇಕಾಗತ್ತೆ ಹೊರಗಡೆಗೆ. ಅದನ್ನು ತರಲಿಕ್ಕೆ ಮೊದಲು ತತ್ವವನ್ನು ಅರಿಬೇಕಾಗತ್ತೆ. ತತ್ವ ಅಂದ್ರೇನು? ಏನು ಬದಲಾಗ್ದಿರೋ ಏನ್ ನಾನು ಆ ಅರಿವು ಶಕ್ತಿ, ಅದನ್ನು ಅರಿಬೇಕಾಗತ್ತೆ. ಆ ಅರಿವಿನ ನನ್ನ ಒಂದು ಸ್ವರೂಪ ಗುಣ ಏನು, ಸ್ವರೂಪ ಲಕ್ಷಣ ಏನು? ಸಚ್ಚಿದಾನಂದ, ಸತ್ ಚಿತ್ತಾನಂದ. ಏನು? ನಾನಿದ್ದೇನೆ. ನಾನು ಅನ್ನೋದಕ್ಕೆ ಏನಾದ್ರೂ ಪುರಾವೆ ಬೇಕಾ? ನೀವಿದ್ದೀರಾ ಅಂತ ಬರೀ ನೀವು ಆಧಾರ್ ಕಾರ್ಡ್ ನೋಡಿ ಮಾತ್ರ ಉತ್ತರ ಕೊಡ್ತೀರಾ? ನೀವಿದ್ದೀರಾ, ಒಂದ್ ನಿಮಿಷ ಇರಿ, ನಾನು ಆಧಾರ್ ಕಾರ್ಡ್ ಅಂತ ಇದೆ ನೋಡ್ಬಿಟ್ಟು ಹೇಳ್ತೀನಿ, ನಾನಿದ್ದೀನಿ ಆ ಥರ ನಾನು ಉತ್ತರ ಕೊಡ್ತೀರಾ? ಇಲ್ಲ. ನಾನಿದ್ದೀನಿ ಅನ್ನಕ್ಕೆ ನಿಮ್ಗೆ ಏನು ಯಾರು ಆಧಾರ್ ಕಾರ್ಡು ಬೇಕಾಗಿಲ್ಲ, ಪಾಸ್ಪೋರ್ಟು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇದೀನಿ ಗೊತ್ತು ನನಗೆ ಅಲ್ವಾ? ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅದೇನು ದೊಡ್ಡ ವಿಷಯ ಅಲ್ವಾ? ಗೊತ್ತಿರೋ ವಿಷಯನೇ ನಾವು ಎಲ್ಲ ನಮ್ಮ ಮನಸ್ಸಿನಲ್ಲಿ ಏನೇನೋ ಉತ್ಪಾದನೆ ಮಾಡಿಕೊಂಡು ಕಲಸ ಮೇಲೋಗ್ರ ಮಾಡ್ಕೋತೀವಿ. ಆ ಕಲಸ ಮೇಲೋಗ್ರ ಮಾಡೋದನ್ನೇ ಚಿತ್ರಾನ್ನ ಅಂತ ಹೇಳೋದು ಅಲ್ವಾ? ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಸ್ವಲ್ಪ ಗೊಜ್ಜು ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಪುಡಿ ಉದುರಿಸ್ಬಿಟ್ಟು ಅದನ್ನ ಕೊಟ್ಬಿಟ್ರೆ ಚಿತ್ರಾನ್ನ. ಕಲಸ ಮೇಲೋಗ್ರ ಯಾಕೆ ತಿನ್ನಲ್ಲ, ಹಳೆಯನ್ನಂತ ತಿನ್ನಲ್ಲ. ಅದೇ ಚಿತ್ರಾನ್ನ ಮಾಡಿದ್ರೆ ಆಹಾ ಚೆನ್ನಾಗಿದೆ ಸ್ವಾಮಿ, ಹಂಗೆ. ಸೊ ಚಿತ್ರಾನ್ನ ಮಾಡ್ಕೊಂಡ್ಬಿಟ್ಟಿರ್ತೀವಿ ಎಲ್ಲಿ? ಮನಸ್ಸಿನಲ್ಲಿ. ಆ ಚಿತ್ರಾನ್ನವನ್ನು ತೆಗಿಬೇಕಾಗತ್ತೆ. ನಾನಿದ್ದೇನೆ, ನನ್ನ ಗುಣ ಏನು? ಏನೋ ಒಂದು ಎಲ್ಲ ಗೊತ್ತಾಗ್ತಾ ಇದೆ ನನಗೆ. ನಾನಿದ್ದೇನೆ ಅಂತ ಗೊತ್ತಾಗ್ತಾ ಇದೆ, ಇದು ಚಿತ್ರಾನ್ನ ಅಂತ ಗೊತ್ತಾಗ್ತಾ ಇದೆ, ಇದು ಪುಳಿಯೋಗರೆ ಅಂತ ಗೊತ್ತಾಗ್ತಾ ಇದೆ, ಅವ್ರು ಕನ್ನಡ ಮಾತಾಡ್ತೀರ ಅಂತ ಗೊತ್ತಾಗ್ತಾ ಇದೆ, ಅವ್ರು ಹಾಡ್ತೀರ ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಇದೆ, ಚೆನ್ನಾಗಿಲ್ಲ ಅಂತ ಗೊತ್ತಾಗ್ತಾ ಇದೆ, ವಾಸನೆ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಅದೇನೋ ಕೆಂಪಗಿದೆ, ಹಳದಿಗಿದೆ, ಎಲ್ಲ ಗೊತ್ತಾಗ್ತಾ ಇದೆ. ಯಾರು ಗೊತ್ತಾಗ್ತಾ ಇದೆ ಸ್ವಾಮಿ? ನಿಮ್ ಕಣ್ಣಿಗ, ನಿಮ್ ಮೂಗುಗ, ನಿಮ್ ಕೈಗ, ನಿಮ್ ಕಾಲ್ಗ, ಯಾರು ಗೊತ್ತಾಗ್ತಾ ಇದೆ? ಹೌದು, ಕೈ ಕಾಲು ಕಣ್ಣು ಮೂಗು ಇರೋದ್ರಿಂದ ಏನೋ ಗೊತ್ತಾಗ್ತಾ ಇದೆ, ಆದ್ರೆ ಅದಕ್ಕ ಗೊತ್ತಾಗ್ತಾ ಇರೋದು ಇಲ್ಲ. ಹೆಂಗ್ ಗೊತ್ತಾಗತ್ತೆ? ಏನೋ ಒಂದಿದೆ, ಅದು ಇದ್ದಾಗ ಮಾತ್ರ ಗೊತ್ತಾಗತ್ತೆ, ಅದಿಲ್ಲ ಅಂತಂದ್ರೆ ಗೊತ್ತಾಗಲ್ಲ. ಅದಿಲ್ಲ ಅಂತಂದಾಗ ಕಣ್ಮರೆ ಆದಾಗ ಅದನ್ನ ಏನಂತ ಕರಿತೀವಿ? ಅದೇ ದೇಹವನ್ನ. ಅದಿರೋ ತನಕ ಅವ್ರಿಗೆ ಹೆಸರು ಕೊಟ್ಟು ಅವ್ರನ್ನ ಗುಣಗಾನ ಮಾಡಿ ಅವ್ರನ್ನ ಅಯ್ಯೋ ಅಂತ ನಾವು ಆಲಂಗಿಸಿ ಅವ್ರ ಹತ್ರ ಮಾತಾಡ್ತಾ ಇರ್ತೀವಿ. ಇವರು ಶ್ರೀ 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 ಅಂತ ಏನೋ ಹೆಸರು ಕೊಡ್ತೀವಿ. ಅದು ಏನೋ ಒಂದು ಅಲ್ಲಿ ಇರೋದು ಹೊರಟೋದ್ಮೇಲಿಂದ, ಅಲ್ಲಿ ಕಣ್ಮರೆ ಆದ್ಮೇಲಿಂದ ಇದು ಶವ ಅಂತ ಕರಿತೀವಿ. ಅದಿರೋ ತನಕ ಹೆಸರು, ಅದಿಲ್ಲ ಅಂತಂದಾಗ ಅದು ಶವ. ಅದೇನೋ ಒಂದಿದೆ, ಅದಿರೋದ್ರಿಂದ ಗೊತ್ತಾಗ್ತಾ ಇದೆ. ಅದೇ ನೀವು, ಆ ಅರಿವು. ಇನ್ನ ನೀವು ಯಾವುದೋ ಒಂದು ಕಾಲ ದೇಶ ವಸ್ತುಗಳಿಗೆ ಪರಿಮಿತವಾಗಿರೋ ಅಂಥದ್ದಲ್ಲ. ನೀವು ನೆನ್ನೆ ಇದ್ದೆ ಇವತ್ತಿಲ್ಲ ಅಂತ ಯಾವತ್ತಾರು ಮಾತಾಡ್ತೀರಾ ನೀವು? ಇವತ್ತಿದ್ದೀನಿ, ನಾಳೆ ಬೆಳಿಗ್ಗೆ ಎದ್ದ ಮೇಲಿಂದ ನಾನು ಇರ್ತೀನೋ ಇಲ್ವೋ? ಹಂಗೇನಾದ್ರೂ ನೀವು ಮಾತಾಡಿದ್ರೆ ನಿಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಹೇಳಿ? ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗ್ತಾರೆ ಹೇಳಿ? ಅಲ್ಲೊಂದು ಏನೋ ಒಂದು ಆಸ್ಪತ್ರೆ ಇದೆ ಸ್ವಾಮಿ ನಿಮ್ಮನ್ಸ್ ಅಂತ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಹೋಗ್ಬಿಟ್ಟು ಬಿಟ್ಬಿಡ್ತಾರೆ ಅಲ್ವಾ? ಯಾರು ಆ ಥರ ಮಾತಾಡಲ್ಲ. ನಿನ್ನೆ ಮೊನ್ನೆ ನಾಳೆ ಎಲ್ಲ ದಿವಸ ನಾನೇ ಇದ್ದೆ ಅಂತ ಹೇಳ್ತೀವಿ. ಅಂದ್ರೆ ಏನೋ ಒಂದು ಕಾಲದಿಂದ ಮೀರಿರುವಂಥದ್ದು. ಬರೀ ಮೈಸೂರ್ಲಿದ್ದಾಗಿದ್ದೆ, ಬೆಂಗಳೂರ್ಲಿಲ್ಲ ಹಂಗೆ ಹೇಳ್ತೀವ? ಇಲ್ಲ, ಎಲ್ಲ ಕಡೆನೂ ಇದ್ದೀವಿ. ಇನ್ನ ಅವತ್ತು ನಾನು ಹಿಂಗಿದ್ದೆ, ಇವತ್ತು ಹಿಂಗಿದ್ದೆ, ದೇಹಕ್ಕೆ ಹೇಳ್ತೀವಿ. ಆದ್ರೆ ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿದಾಗ ಆ ನಾನು ಅನ್ನೋ ಏನೋ ಒಂದು ಅಂಶಕ್ಕೆ ಏನೋ ಒಂದು ಪರಿಮಿತಿ ಅಂತಿದೆಯಾ? ನಾನು ಇಷ್ಟು ಅಥವಾ ನಾನು ಇಷ್ಟು ಅಂತ ಹೇಳಕ್ಕಾಗತ್ತಾ? ನಾನು ಇಷ್ಟು ಅಂತಲೂ ಹೇಳಕ್ಕಾಗಲ್ಲ, ಇಷ್ಟು ಅಂತಲೂ ಹೇಳಕ್ಕಾಗಲ್ಲ. ಎಷ್ಟು ಗೊತ್ತಿಲ್ಲ. ನಾನು ಬೇಕಾದ್ರೆ ಇಷ್ಟು ಆಗ್ಬೋದು, ಅಷ್ಟಾದ್ರೂ ಆಗ್ಬೋದು. ನಾನು ಬೇಕಾದ್ರೆ ನಾನು ಇಷ್ಟೇ ಅಂತ ಅನ್ಕೊಂಡು ನಾನು ಯಾರು ಗೊತ್ತಾ ಅಂತ ಬರೀ ಅಷ್ಟರಲ್ಲೇ ಇರ್ಬೋದು. ನಾನು ಯಾರು ಗೊತ್ತಾ ಅಂತ ಇಷ್ಟರಲ್ಲೇ ಇರ್ಬೋದು. ಅಥವಾ ನಾನು ಎಲ್ಲ ಅಂತ ಅಷ್ಟಕ್ಕೂ ನಾನು ಒಂದಾಗ್ಬೋದು. ಎರಡೂ ಶಕ್ತಿ ನಿಮ್ಮಲ್ಲೇ.
ಹಾಗಾಗಿ ನಿಮ್ಮಲ್ಲಿ ಪರಿಮಿತಿ ಅನ್ನೋದಿಲ್ಲ. ಇದನ್ನ ನಾವು ಅರಿತು ಸ್ಥಿರವಾಗಿ ನಿಲ್ಲಬೇಕಾಗತ್ತೆ. ಆ ಒಂದು ಸ್ಥಿರತೆಗೆ ಈ ಒಂದು ಮನನ ಕಾರ್ಯಕ್ರಮ ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್, ಸವಿವರವಾಗಿ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ಯಾರಲ್ಲಿ ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ಬೇರೆ ಅಂಶ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ಓ, ಇವತ್ತು 15ನೇದು ಇತ್ತ ಅಮ್ಮ? 15, 16 ಇದೆ, ಅಂದ್ರೆ ಆಗಲ್ಲ ಬಿಡಿ ಸರ್. 15, ಓ, 16 ನೀವು ಹೇಳಿದ್ ಕೇಳ್ಬಿಟ್ಟು ನಾನು ಎಲ್ಲೋ ಮುಗೀತು 13, 14 ಅಂತ ಹೇಳ್ಬಿಟ್ಟು ನಾನು ಇಷ್ಟೊಂದು ಸಮಯ ತಗೊಂಡ್ಬಿಟ್ಟೆ, ಕ್ಷಮಿಸಿ. ಇಲ್ಲ, ನೆಕ್ಸ್ಟ್ ವೀಕ್ ಮಾಡಿದ್ರೆ ಆಯ್ತು ಸರ್. ಎಷ್ಟೊಂದು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಅದೇ ಮುಂದಿನ ವಾರ ಇವಾಗ ಸಚ್ಚಿದಾನಂದ ಅಂತಂದ್ಬಿಟ್ಟು ಸರ್ ಹೇಳಿದ್ರು. ಆದರೆ ನಾನು ಸಚ್ಚಿದಾನಂದ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಸಚ್ಚಿದಾನಂದ, ಸತ್ ಅಂದರೆ ಸತ್ಯ, ಅದು ಯಾವಾಗಲೂ ಇರುವಂತಹದ್ದು, ಅದು ಯಾವಾಗಲೂ ಬದಲಾವಣೆ ಆಗಲ್ಲ, ಎಲ್ಲ ಕಾಲದಲ್ಲೂ ಇರುವಂತಹದ್ದು. ಅಂದರೆ ನನಗೆ ಹಾಗನ್ನಿಸ್ತಾ ಇದೆಯಾ? ಇಲ್ಲ. ಮತ್ತು ನನಗೆ ಅರಿವು, ನನಗೆ ಜ್ಞಾನವೂ ಅಷ್ಟೇ, ನಾನು ಪರಿಮಿತ ಅನ್ನೋದು ನನ್ನ ಭಾವನೆ. ನನಗೆಲ್ಲ ಗೊತ್ತಿದೆಯಾ? ಇಲ್ಲ. ಆನಂದ ಸ್ವರೂಪಿನ ನಾನು ಇಲ್ಲ, ನಾನು ಪರಿಪೂರ್ಣ, ನಾನು ಪರಿಪೂರ್ಣ, ನನಗೆ ಪೂರ್ಣತೆ ಅನ್ನೋದು ನನಗೆ ಅರಿವು ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಗುರುಗಳ ಮುಖೇನ ನಾನು ತಿಳ್ಕೊಳ್ಬೇಕು. ಅದು ಹೇಗೆ ಒಂದೊಂದು ಹಂತದಲ್ಲಿ ನಾವು ತಿಳಿತಾ ಒಂದೊಂದನ್ನು ತಿಳ್ಕೊಂಡು ಹೋಗೋಣ ಮುಂದಿನ ಕ್ಲಾಸ್ಗಳಲ್ಲಿ. ಶಾಸ್ತ್ರ ಇವಾಗ ಹೇಳಿದೆ, ಆ 3 ಏನು ಪದಗಳಿದೆ ಅವುಗಳನ್ನು ನಾನು ಅರ್ಥೈಸ್ಕೊಳ್ಬೇಕಲ್ವ. ಅದನ್ನು ಮೊದಲ ತತ್ವಬೋಧದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಇವಾಗ ಏನಾದರೂ ಪ್ರಶ್ನೆಗಳಿದ್ದರೆ ಸರ್ ಕೇಳಿದ್ರಲ್ಲ, ಪ್ರಶ್ನೆಗಳಿದ್ದರೆ ಕೇಳಿ, ಏನಾದರೂ ಅನುಮಾನಗಳು ಏನಿದ್ರು ಸಹ ಕ್ಲಾರಿಫೈ ಮಾಡ್ಕೊಬೋದು. ಇಲ್ಲ ಅಂತಂದರೆ ಮಂಗಳ ಶ್ಲೋಕಗಳನ್ನು ಹೇಳಿ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಏನೂ ಇಲ್ಲ ಅನ್ಸುತ್ತೆ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.